ಕಳೆದ 3-4 ವಾರದಿಂದ ನಾವು ನೋಡ್ತಾ ಇರೋದಂದ್ರೆ ಹೌ ವಿ ಸಸ್ಟೈನ್ ಇನ್ ಗಾಡ್. ದೇವರಲ್ಲಿ ನಮ್ಮನ್ನ ನಾವು ಹೇಗೆ ಉಳಿಸ್ಕೊಳ್ಳೋದು ಅಂತ ನೋಡ್ತದ್ದು ಪವಿತ್ರಾತ್ಮನ ಕೃಪಾವರದಿಂದ ದೇವರ ವಾಕ್ಯ ಮೂಲಕ ಅಂತ ನಾವು ಮೊದಲು ನೋಡಿದ್ವಿ. ಅದರಲ್ಲಿ ನಾನು ಹೇಳಿದೆ, ಅದರಲ್ಲಿ ಒಂದು 7 ಪಾಯಿಂಟ್, 7 ಪಾಯಿಂಟ್ಸ್. ಇದರಲ್ಲಿ ಇದು ಸಾಧಾರಣ ರೀತಿಯಲ್ಲಿ ಎಲ್ಲೂ ಸಿಕ್ಕಲ್ಲ ಈ ಪಾಯಿಂಟ್ಸ್. ಅದು ನಾನು ಅದನ್ನು ಹುಡುಕಿ ಆ ಒಂದು ರೀತಿಯಲ್ಲಿ ಮಾಡಿದ್ರಿಂದ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಯಾರಾದ್ರೂ ಬರೆದು ಮಾಡ್ಕೊಳ್ಳೋದಾದ್ರೆ ನೀವು ಬರ್ಕೊಳ್ರಿ, ನೋಟ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಮನೆಯಲ್ಲಿ ನೀವು ಅದು ರಿವಿಷನ್ ಮಾಡ್ರಿ ಅಂತ. ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ ಏನಂತ ಹೇಳಿದ್ರೆ 4ನೇ ವಿಷಯ, 7 ಪಾಯಿಂಟ್ ಅಲ್ಲಿ 4ನೇ ವಿಷಯ ಅದೇನಂತ ಹೇಳಿದ್ರೆ, ನಾವು ದೇವರಲ್ಲಿ ನಮ್ಮನ್ನೇ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ನಾವು ಜೀವಿಸ್ಬೇಕು. 4ನೇ ಪಾಯಿಂಟ್ ಇದು. ನಾವು ಕಳೆದ ಭಾಗದಲ್ಲಿ ನಾವು ನೋಡಿದಲ್ಲಿ ಸುಮಾರು ಯೋಹಾನನ್ ಬರೆದ ಸುವಾರ್ತೆ ಕೊನೆ ಭಾಗದಲ್ಲಿ ನಾವು ನೋಡಿದ್ರೆ ಅಂತ ಹೇಳಿದ್ರೆ 1ನೇ ಅಧ್ಯಾಯದಿಂದ 4ನೇ ವಾಕ್ಯದಿಂದ 9ನೇ ಅಧ್ಯಾಯ ತನಕ ನೋಡುವಾಗ 9ನೇ ವಾಕ್ಯ ತನಕ, ಅದರಲ್ಲಿ 9ನೇ ವಾಕ್ಯದಲ್ಲಿ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯನು ಬೆಳಕನ್ನು ಕೊಡುವಂಥದ್ದು. ಕ್ರೈಸ್ತ ವಿಶ್ವಾಸಿಯ ಜೀವನದಲ್ಲಿ ಅವನ ಜೀವನದಲ್ಲಿ ಪ್ರಕಾಶವನ್ನು ಇಲ್ಲಾಂದ್ರೆ ಅವನ ಬೆಳಕು ಕೊಡುವಂತ, ನಮಗೆ ಬೆಳಕು ಕೊಡಲಿಕ್ಕೆ ಕರ್ನಾದ ಯೇಸು ಕ್ರಿಸ್ತನು ಬಂದ. ಅನೇಕ ವಿಶ್ವಾಸಿಗಳಿಂದ, ಅನೇಕ ಸೇವಕರಿಂದ ಇವತ್ತು ಈ ದೇವರ ವಾಕ್ಯವಾಗಲಿ, ಈ ದೇವರಲ್ಲಿ ಇರುವಂತಹ ಪ್ರತ್ಯಾಶೆ ಆಗಲಿ, ಇದೆಲ್ಲ ನಮಗೆ ಸಿಕ್ಕಿರೋದು. ನಮ್ಗೆ ಹೋಗಿದೆ ಅಂತಲ್ಲ, ಅನೇಕ ವಿಶ್ವಾಸಿಗಳು, ಅಪಸ್ತೋಲರಾಗಲಿ, ಶಿಷ್ಯರಾಗಲಿ, ಯಾಕಂದ್ರೆ 2000 ವರ್ಷ ಹಿಂದೆ ನಡೆದಿರೋಂಥ ಘಟನೆ ಅಲ್ಲಿಂದ ಇಲ್ಲಿ ತನಕ ಫಾಲೋ ಆಗಿ ಫಾರ್ವರ್ಡ್ ಆಗಿ ಬಂದಿರೋಂಥ ಆನ್ಸೆಸ್ಟ್ರಿ ಪ್ರಾಪರ್ಟಿ ತರ. ನಮ್ಮ ತಂದೆ ತಾತನ ಕಾಲದಲ್ಲಿ ಇರೋಂಥ ಪ್ರಾಪರ್ಟಿ ಕೂಡ ಇಷ್ಟು ಬರಲ್ಲ, ಮಧ್ಯದಲ್ಲಿ ಎಲ್ಲೋ ಒಂದು ಕಾಳಾಗುತ್ತೆ. ಬಟ್ ದೇವರ ಕೃಪೆಯಿಂದ ಇವತ್ತು ಈ ಸಮಯದಲ್ಲಿ ನಾವು ಕಾದಿರುವಾಗ, ನಾವು ಕೂತಿರೋ ಸಂದರ್ಭದಲ್ಲಿ ಇಲ್ಲಿ ನೋಡಿ ನಿಜವಾದ ಬೆಳಕು ಲೋಕಕ್ಕೆ ಬಂದಿದೆ ಅಂತ ಹೇಳ್ತಾ ಇರೋದು. ಅಲ್ಲಿ ನೋಡುವಾಗ ಇನ್ನೊಂದು ವಾಕ್ಯ ನಾವು ನೋಡಿದೆ, ಪ್ರಕಟಣೆ 2ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡಿ, ಈ ರೀತಿಯಲ್ಲಿ ಯಾವುದು ಆ ಬೆಳಕಿಗೆ ಪ್ರತಿ ಮನುಷ್ಯನಿಗೂ ಬೆಳಕಾಗಿ ಬಂದಿರೋ ಆ ಬೆಳಕು ಯಾರಲ್ಲಿ ಬಂದಿದೆಯೋ ಆ ಬೆಳಕು ನೋಡಿ, ಪ್ರಕಟಣೆ 2:28, ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೇನೆ ಕೊಡುವನು. ಇಲ್ಲಿ ಪ್ರಿಯರ ಒಂದು ಪ್ರಶ್ನೆ, ಯಾರಿಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಯಾರಿಗೆ ಅಂತ ಪ್ರಶ್ನೆ ಬರುವಾಗ, ಇದಲ್ಲದೆ ಉದಯ ಸೂಚಕ ನಕ್ಷತ್ರ ಅಂತ ಹೇಳಿದ್ರೆ, ಈ ಉದಯ ಸೂಚಕ ಅಂತ ಹೇಳುವಾಗ ಎಕ್ಸಾಕ್ಟ್ಲಿ ನಮಗೆ ಗೊತ್ತು, ಒಂದು ಪ್ರತ್ಯಾಶೆ. ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ, ಈಗ ಸೂರ್ಯ ಬರೋದಕ್ಕಿಂತ ಮುಂಚೆನೆ ಆ ಸೂರ್ಯನ ಬೆಳಕು ಅದು ಭೂಮಿಗೆ ಬರುತ್ತೆ. ನಮ್ಗೆ ಈ ಬೆಳಗಿನ ಜಾವ ಎದ್ದೇಳುವರೆ, ಪ್ರಾರ್ಥನೆಗೆ ಎದ್ದೇಳುವವರೆಗೆ ಗೊತ್ತಿರುತ್ತೆ. ಒಂದು 5-5:30 ಎದ್ದೇಳುವಾಗ ಕತ್ಲೆ ಇರುತ್ತೆ. ಒಂದು 5 ನಿಮಿಷ 10 ನಿಮಿಷ ಈ ರೀತಿಯಲ್ಲಿನೇ ಒಂದು ಬೆಳಕು ಬರುತ್ತೆ. ಸೂರ್ಯ ಬಂದಿರಲ್ಲ, ಬೆಳಕು ಬರುತ್ತೆ. ಪ್ರಿಯರೇ, ಒಂದು ರೀತಿಯಲ್ಲಿ ಕಳೆದ ಭಾಗದಲ್ಲಿ ಹೇಳಿದ್ರೆ ಇದು ರಕ್ಷಣಾನುಭವ. ನಿಜವಾಗಲೂ ಆ ದೀಪವನ್ನು ನಾವು ನೋಡುವಾಗ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿ ಆ ನಂಬಿಕೆಯಲ್ಲಿ ದೀಕ್ಷಾ ಸ್ನಾನ ತಗೊಳ್ಳುವಾಗ ಎಕ್ಸಾಕ್ಟ್ಲಿ ನಮ್ಮ ಜೀವನದಲ್ಲಿ ಏನಾಗಿದೆ, ನಾವು ದೇವರಿಗೆ ನಮ್ಮನ್ನೇ ಒಪ್ಪಿಸಿರೋದು. ಆ ದೇವರು ನಮ್ಮನ್ನೇ ಆಯ್ಕೆ ಮಾಡಿ ದೇವರು ಸಿಗಿರಿಸಿ ಅದು ನಾವು ಒಪ್ಕೊಂಡು ಎಲ್ಲ ರೀತಿಯಲ್ಲೂ ದೇವರ ವಾಕ್ಯದಲ್ಲಿ, ದೇವರ ಅಡಿಯಲ್ಲಿ ಹಂಗಿರುವಾಗ ಪ್ರಿಯರೇ, ನಾವು ಈ ಪವಿತ್ರಾತ್ಮನ ಕುರಿತಾಗಿ ಕಲಿಯುವಾಗಲೂ ಅವತ್ತಿಂದ ನಾನು ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಪವಿತ್ರಾತ್ಮ ಇದೆ, ನಾವು ರಕ್ಷಣೆ ಹೊಂದಿದೀವಿ, ದೀಕ್ಷಾಸ್ನಾನ ತಗೊಂಡಿದೀವಿ, ನಮ್ಮಲ್ಲಿ ಪವಿತ್ರಾತ್ಮ ಇದೆ. ಆದ್ರೆ ಯಾಕೆ ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇಲ್ಲ? ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಅಂದ್ರೆ ಆ ಸ್ವಭಾವಗಳು, ಆ ಫ್ರೂಟ್ ಆಫ್ ಹಾಲಿ ಸ್ಪಿರಿಟ್ ನಮ್ಮಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಇಲ್ಲಾಂದ್ರೆ ಒಂದು ವೇಳೆ ನಮ್ಮ ಮುಖದಲ್ಲಿ ಕಾಣಿಸ್ತಿರ್ಬೋದು, ನಮ್ಮ ಹೃದಯದಲ್ಲಿ ಕಾಣಿಸಲ್ಲ. ಇದು ಬೇರೆ ಯಾರ ಮೇಲೆ ನಾನು ಹೇಳ್ತಾ ಇರೋದಲ್ಲ, ನನ್ನ ಮೇಲೆ ಅದನ್ನು ಕೂಡ ಎಷ್ಟು ಚೆನ್ನಾಗಿ ನಾನು ಎಷ್ಟು ಪ್ರೀತಿಯಿಂದ ಯಾರ್ಯಾರಿಗೂ ಮಾತಾಡ್ಸಿದ್ರು ಕೂಡ ಏನಾದ್ರೂ ಒಂದು ಘಟನೆ ಬರುವಾಗ ಒಂದು ಸಿಟ್ಟು ಮಾಡ್ಕೊಳ್ಳೋದಾಗ್ಲಿ, ಇಲ್ಲಾದ್ರೂ ಒಂದು ಜಗಳ ಮಾಡ್ಕೊಳ್ಳೋದಾಗ್ಲಿ, ಇಲ್ಲಾಂದ್ರೆ ಬೇರೆ ಈ ತರ ಆಲೋಚನೆಗಳು ಮನುಷ್ಯನಿಗೆ ಬಂದೇ ಬರುತ್ತೆ. ಒಂದು ವೇಳೆ ತೋರ್ಸಲ್ಲ, ನಾವು ಯಾರ ಮುಂದೆ ತೋರ್ಸಲ್ಲ, ಇನ್ ಸೆನ್ಸ್ ನಮ್ಮ ಮೈಂಡ್ ಅಲ್ಲಿ ಅದು ನೋಡಿದನ್ನು ಕೂಡ ದೇವರ ಮುಂದೆ ಅದು ತಪ್ಪು. ವಿಶ್ವಾಸಿಗಳಾಗಿರುವಂತ ನಾವು ಆ ತಿಳುವಳಿಕೆ ನಮ್ಮಲ್ಲಿರ್ಬೇಕು. ಅದಕ್ಕೇನೆ ಎಲ್ಲರೂ ಪಾಪಿ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಪಾಪಗಳು ಮಾಡಿದೆ, ಕೊಲೆ ಮಾಡಿದೆ, ಬೇರೆ ಏನ್ ಮಾಡಿದೆ, ದರ್ವಾಡ್ ಮಾಡಿದೆ, ಇದಲ್ಲ. ಆಕ್ಚುಲಿ ನಮಗೆ ಇರೋದಂತ ಚಾಲೆಂಜ್ ಅಂತ ಹೇಳೋದು ಈ ಮನಸ್ಸಲ್ಲಿ, ಹೃದಯದಲ್ಲಿ ಬರುವಂತ ಆಲೋಚನೆಗಳಿದೆಯಲ್ಲ, ವಿಶ್ವಾಸಿಗಳಿಗೆ ಅದೇ ದೊಡ್ಡ ಎಡಬಟ್ಟು ಕೆಲಸ ಆಗಿ ಮಧ್ಯದಲ್ಲಿ ಬರ್ತಾ ಇರೋದು. ಇಲ್ಲಿ ನೋಡಿ, ಇದಲ್ಲದೆ ಉದಯ ಸೂಚಕವಾದ ನಕ್ಷತ್ರವನ್ನು ಅವನಿಗೆ ಕೊಡುವ. ಅವನಿಗೆ ಎಂದು ಹೇಳಿದ್ರೆ ಯಾರಿಗೆ ಅಂತ ಹೇಳುವಾಗ ನೋಡಿ, ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 23ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 23ನೇ ವಾಕ್ಯ. ಆಗ್ನೇಯ ದೀಪ, ಉಪದೇಶವೇ ಬೆಳಕು,
ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ನೋಡಿ, ಇಲ್ಲಿ ಈ ಜೀವದ ಮಾರ್ಗದಲ್ಲಿ ಯಾರು ನಡೀತಾರೋ ಅವರಿಗೆ, ಈ ಜೀವದ ಮಾರ್ಗದಲ್ಲಿ ಯಾರು ನಡೀಲಿಕ್ಕೆ ಇಚ್ಛೆ ಪಡ್ತಾರೋ ಅವರಿಗೆ ಯಾವುದು ಈ ಉದಯಸೂಚಕ ನಕ್ಷತ್ರವನ್ನು ದೇವರಿಂದ ಸಿಕ್ಕದು. ಇಲ್ಲಿ ನೋಡಿ, ಅದಕ್ಕೆ ಏನೇನ್ ಮಾಡ್ಬೇಕಂತ ಹೇಳಿದೆ, ಆಜ್ಞೆಯೇ ದೀಪ. ಯಾರದ ಆಜ್ಞೆ? ದೇವರ ಆಜ್ಞೆಯ ದೀಪ. ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಅಂದ್ರೆ ಪ್ರಿಯರೇ, ಕಳೆದ ಭಾಗದಲ್ಲಿ ನನಗೆ ಹೇಳಿದ್ರೆ ಇದು ನಮಗೆ ಈಗ ಎಲ್ಲಿಂದ ಸಿಗುತ್ತೆ? 2000 ವರ್ಷ ಹಿಂದೆ, ಇಲ್ಲ ಅದಕ್ಕಿಂತ ಮುಂಚೆ ಆಗಲಿ, ಪ್ರವಾದಿಗಳು, ಅನೇಕ ಪ್ರವಾದಿಗಳಿತ್ತು, ಅದ್ಭುತ ಕಾರ್ಯಗಳಿತ್ತು. ದೇವರು ಇಸ್ರಾಯೇಲ್ ಜನಾಂಗ ಜೊತೆ, ದೇವರ ಜನ ಜೊತೆ ದೇವರಿದ್ರು. ಹಲವಾರು ಪ್ರವಾದಿಗಳ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟರು. ಆದ್ರೆ ಇದೆಲ್ಲದನ್ನು ಸಾಲದೆ, ಇದು ಯಾವುದನ್ನು ಸರಿಯಾಗದಲ್ಲೇ ಹೆಂಗಾದ್ರೂ ಮಕ್ಕಳನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತ ಹೇಳಿಬಿಟ್ಟು ಕರ್ತನಾದ ಯೇಸು ಸ್ವಂತ ಮಗನನ್ನು ಭೂಮಿಗೆ ಕಳಿಸಿದೆ. ನಿಜವಾಗ್ಲೂ ಆ ಭೂಮಿ ಅಲ್ಲಿ ತನಕ ಏನಾಗಿತ್ತು? ಇಸ್ರೇಲ್ ಜನಾಂಗಕ್ಕೆ ಮಾತ್ರ ದೇವರನ್ನೇ ಆರಾಧನೆ ಮಾಡ್ಲಿಕ್ಕೆ, ಯೆಹೋವ ದೇವರನ್ನೇ ಆರಾಧನೆ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಅವರಿಗೆ ಮಾತ್ರ ಇದ್ದಿದ್ದು. ಕರ್ತನಾದ ಯೇಸು ಕ್ರಿಸ್ತನು ಬಂದಾದ್ಮೇಲೆ ವಿಜಾತಿಗಿರಿಯು ಸಜಾತಿಗಿರಿಯು ಆರಾಧನೆ ಮಾಡುವಂತ, ದೇವರಿಗನ್ನೇ ಆರಾಧನೆ ಮಾಡುವಂತ ಒಂದು ಅವಕಾಶ ಸಿಕ್ತು ನಮ್ಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಇಲ್ಲಿ ನೋಡಿ, ಈ ಆಜ್ಞೆಯ ದೀಪ ಅಂತ ಹೇಳುವಾಗ ಮುಖ್ಯವಾಗಿ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಸಭೆಯಲ್ಲಿ, ಇಲ್ಲಂದ್ರೆ ನಮ್ಮ ಸ್ಥಳೀಯ ಇವನ್ ಮನೆಗಳಲ್ಲಿ ಇರ್ಬೋದು. ಈ ಆಜ್ಞೆಗಳಂತ ಹೇಳುವಾಗ ಇಲ್ಲಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳೋದು, ಪ್ರಸಂಗಿಯಲ್ಲಿ ಹೇಳೋದು ವಿಷಯಗಳೇನಂತ ಹೇಳಿದ್ರೆ ತಂದೆ ತಾಯಿಗಳ ಉಪದೇಶವಾದ್ರೆ, ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು ಪ್ರಿಯರೇ, ಇವತ್ತಿನ ಕಾಲದಲ್ಲಿ ಅವತ್ತು ಶಿಷ್ಯರಿಗೆ ಕರ್ತನಾದ ಯೇಸು ಕ್ರಿಸ್ತನಿಂದ 12 ಶಿಷ್ಯರಿಗೆ ಡೈರೆಕ್ಟ್ ಆಗಿ ಆ ಸುವಾರ್ತೆ ವಿಷಯ ಆಗಲಿ, ದೇವರ ವಿಷಯ ಆಗಲಿ ಡೈರೆಕ್ಟ್ ಆಗಿ ಸಿಕ್ಕಿದೆ. ಯಾರಿಗೆ? 12 ಶಿಷ್ಯರಿಗೆ. ಅವರು ಏನ್ ಮಾಡಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನ ಕಾಲ ಆದ್ಮೇಲೆ ಅವರದ್ದು ಶಿಷ್ಯರಿಗೆ ಹಲವಾರು ಅದ್ಭುತ ಕಾರ್ಯಗಳ ಮುಖಾಂತರ ಎಲ್ಲವನ್ನು, ಅದ್ರ ಜೊತೆ ಏನಿತ್ತು? ಪವಿತ್ರಾತ್ಮನ ಕೃಪಾವರನ್ನು ಅವ್ರ ಜೊತೆ ಸೇರಾದ್ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಏನೇನು ಅವರಿಗೆ ಸಿಕ್ಕಿದ್ದು, ಏನೇನು ಅನುಭವ ಆಗಿದೆ, ನಾವೇ ಸಾಕ್ಷಿಗಳನ್ನ ನಿಂತ್ಕೊಂಡು ಅವ್ರು ಬೇರೆಯವ್ರು ಕೊಟ್ಟರು. ಹಂಗೆ ಸಾಕ್ಷಿಗಳಾಗಿ ಕೊಟ್ಟು ಕೊಟ್ಟು ಅನೇಕ ದುಃಖಗಳು, ದ್ರೋಹಗಳು, ಎಲ್ಲಾ ಉಪದ್ರವವನ್ನು, ಎಲ್ಲಾ ನೋವುಗಳನ್ನು ಸ್ವಂತ ಜೀವನದಲ್ಲಿ ಹೊತ್ತುಕೊಂಡು ಈ ದೇವರ ವಾಕ್ಯ ಇಡೀ ಪ್ರಪಂಚದ ಎಲ್ಲ ಕಡೆಯನ್ನು ಹೋಗಲಿಕ್ಕೋಸ್ಕರ ಅವರು ತ್ಯಾಗ ಮಾಡಿದರು. ಆದ್ರೆ ದೇವರ ಮುಂದೆ ಅವರು ಶ್ರೇಷ್ಠ ಆಗಿಲ್ಲ. ಇಲ್ಲಿ ಹಾಗೆ ಜನರೇಷನ್ ಟು ಜನರೇಷನ್ ನಮ್ಮ ಕೈಯಲ್ಲಿ ಪ್ರಿಯರ ದೇವರು ಎಷ್ಟೋ ಅನ್ಯ ಜನಾಂಗ ಮಧ್ಯದಲ್ಲಿ ನಾವು ಜೀವಿಸ್ತಾ ಇರೋದು. ಆದ್ರೆ ಇವತ್ತು ಸಂಜೆ ನೋಡೋಣ, ಈ ಸಂಜೆ ವೇಳೆಯಲ್ಲಿ ಇಲ್ಲಿ ಎಷ್ಟು ಜನ ಜಾಯ್ನ್ ಆಗಿದಾರೋ, ಇದು ಸಾಧಾರಣ ರೀತಿಯಲ್ಲಿ ಬಂದಿರೋಲ್ಲ, ದೇವರಿಂದ ಆಯ್ಕೆ ಮಾಡಿ ಕರೆಯಲ್ಪಟ್ಟಂತ ಜನಗಳಲ್ಲಿ ಜಾಯ್ನ್ ಆಗಿರೋದು. ಅಂದ್ರೆ ಇದರಲ್ಲಿ ಒಂದು ಮೀನಿಂಗ್ ಏನ್ ಗೊತ್ತಾ? ಈ ಕಾಲದಲ್ಲಿನೂ ನಾವು ರಕ್ಷಣೆ ಹೊಂದಿದ್ರು, ದೀಕ್ಷಾಸ್ನಾನ ತಗೊಂಡಿದ್ರು, ನಾವು ಸಭಾವಿಶ್ವಾಸಿಗಳೇ, ಸಭಾ ವಿಚಾರದಲ್ಲಿ ಎಲ್ಲಾದ್ರೂ ನಾವು ಮುಂದೆ ನಿಂದ್ರೂ ಕೂಡ ಎಲ್ಲೋ ಏನೋ ಸಣ್ಣ ಪುಟ್ಟ ಕೊರತೆಗಳು ಇನ್ನೂ ಇದೆ. ಯಾಕೆ ಹೇಳಿ? ಈ ದೇವರ ವಾಕ್ಯ ನಾವು ಏನ್ ನೋಡೋದಂದ್ರೆ, ಪವಿತ್ರಾತ್ಮನ ಕೃಪಾವರದಿಂದ ನಾವು 2ನೇ ಬರವಣಿಗೆ ಬಗ್ಗೆ ಕಲಿತಾ ಇರುವ ನಮ್ಮನ್ನೆಲ್ಲ ನಿಲ್ಲಿಸಲಿಕ್ಕೆ ಪವಿತ್ರಾತ್ಮನ ನಮಗೆ ಶಕ್ತಿ ಕೊಡುವಾಗ, ಈ ಕಾಲದಲ್ಲಿ, ಅವತ್ತಿನ ಕಾಲದಲ್ಲಿ ಉಪದೇಶ ಕೊಡ್ಲಿಕ್ಕೆ ಪ್ರವಾದಿಗಳಿತ್ತು. ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿತ್ತು. ಅದಾದ್ಮೇಲೆ ಇವತ್ತು ನಮ್ಮ ಮುಂದೆ ಈ ಏನಂತ ಹೇಳಿದೆ, ಈ ಆಜ್ಞಾ ದೀಪವನ್ನು ಉರಿಸೋದು ಯಾರು? ಈ ಉಪದೇಶದ ಬೆಳಕು ನಮಗೆ ಕೊಡೋದು ಯಾರು? ಅದರಲ್ಲಿ ಶಿಕ್ಷಕ ಪೂರ್ವವಾದ ಬೋಧನೆ ಯಾರು ಕೊಡ್ತಾರೆ ನಮಗೆ? ಬೇರೆ ಯಾರು ಅಲ್ಲ, ನಮ್ಮಲ್ಲಿರುವಂತ ಪವಿತ್ರಾತ್ಮನ ಮುಖಾಂತರ ದೇವರ ವಾಕ್ಯ. ಪ್ರತಿಯೊಂದು ಎಚ್ಚರಿಕೆ ಮಾತು, ಒಂದು ವಿಶ್ವಾಸಿ ಅವನಿಗೆ ಏನಾದ್ರೂ ಒಂದು ಉಪದೇಶ ಬೇಕು, ಏನೋ ಒಂದು ಡಿಸಿಷನ್ ತಗೊಬೇಕು ಅಂತ ಹೇಳಿದ್ರೆ ಅವನು ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡಿ ಅವನು ದೇವರ ವಾಕ್ಯ ಓದಿದ್ರೆ ಅದಕ್ಕೆ ಇರೋದು ಉತ್ತರ, ಪ್ರತಿಯೊಂದಕ್ಕೂ ಉತ್ತರ ಅಲ್ಲಿ ಇದೆ. ಇಲ್ಲಿ ನೋಡಿ, ಈ ಆಜ್ಞೆ ನೀವು ಉಪದೇಶ ಬೆಳಕು ನಮಗೆ ದೇವರಾತ್ಮನ ಮೂಲಕ, ದೇವರ ವಾಕ್ಯದಿಂದ, ಈ ದೇವರ ವಾಕ್ಯ ನೋಡಿ, ಪವಿತ್ರಾತ್ಮ ಪ್ರೇರಿತವಾಗಿ ದೇವರು ಆಯ್ಕೆ ಮಾಡಿರುವಂತಹ ಪ್ರವಾದಿಗಳಿಂದ, ದೇವರ ಮಕ್ಕಳಿಂದ ಒಂದು ಕಾಲಗಳಲ್ಲಿ ಸಿಕ್ಕಿದಾದ್ರೆ, ಇವತ್ತೂ ಕೆಲವರನ್ನೇ ಸೇವಕರಾಗಿನು ಅದೇ ರೀತಿಯಲ್ಲಿ ಅವರ ಜೀವನದಲ್ಲಿ ಎಲ್ಲದನ್ನು ಸೆಪರೇಟ್ ಮಾಡಿ, ಜೀವನದಲ್ಲಿ ಬಾಕಿ ಇರೋದೆಲ್ಲ ಅವ್ರದ್ದು ಈ ಬಿಸ್ನೆಸ್ ಮ್ಯಾನ್ಸೋ ಇಲ್ಲದ್ರೆ ಆ ರೀತಿಯಲ್ಲಿ ಒಂದು ಅಲ್ಲ, ಅವರೇ ಸೆಪರೇಟ್ ಆಗಿ ಪ್ರತ್ಯೇಕಿಸಲ್ದಂದ ಎಷ್ಟೋ ಜನರು ಈ ಕಾಲದಲ್ಲಿನೂ ಇದ್ದಾರೆ. ಅವರ ಮೂಲಕ, ಅವರು ಕೊಡುವಂತ ಮಾತುಗಳ ಮೂಲಕ, ಅವರು ಕೊಡುವಂತ ದೇವರ ವಾಕ್ಯದಲ್ಲಿ ಇರೋದು ಉದಾಹರಣೆ ಮೂಲಕ ಪ್ರತಿಯೊಂದನ್ನು ವಿಶ್ವಾಸಿಗೆ ಎಚ್ಚರಿಕೆ ಕೊಡುವಂಥದ್ದು. ಅಂದ್ರೆ ನಮ್ಮನ್ನೇ ದೇವರ ಆತ್ಮನಲ್ಲಿ, ಇಲ್ಲಾಂದ್ರೆ ದೇವರಲ್ಲಿ ಉಳಿಸಿಕೊಳ್ಳುವುದಕ್ಕೋಸ್ಕರ
ನಮಗೆ ಕೊಡುವಂತ ದೇವರ ವಾಕ್ಯ. ಇಲ್ಲಿ ನೋಡಿ, ಕಳೆದ ಭಾಗದಲ್ಲಿ ನಾವು ಇನ್ನೊಂದು ನೋಡಿ, 2 ಪೇತ್ರನ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡಿದ್ದೀವಿ, ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತವಾಗಿ ದೇವರಿಂದ ಹೊಂದಿದಂತೆ ಅಂದ್ರೆ ದೇವರು ಪವಿತ್ರಾತ್ಮ ಪ್ರೇರಿತವಾಗಿ ಮನುಷ್ಯರಿಗೆ ಆಯ್ಕೆ ಮಾಡಿದಂತ ವ್ಯಕ್ತಿಗೆ, ಸೇವಕನಿಗೆ ಏನ್ ಕೊಟ್ಟಿದೆಯೋ ಅದು ಮನುಷ್ಯನಾಗಿ ಮಾತಾಡಿರೋದಲ್ಲ, ದೇವರಿಂದ ನಮಗೆ ಸಿಕ್ಕಿರೋದಂತ ಮಾತು. ಹಾಗಿರುವಾಗ ನಮ್ಮ ಆಜ್ಞೆಯ ದೀಪ, ಈ ಉಪದೇಶದ ಬೆಳಕು ಎಲ್ಲಿಂದ ಸಿಕ್ಕುತ್ತೆ? ಬೇರೆ ಎಲ್ಲಿಂದಲ್ಲ, ದೇವರ ಪ್ರಾರ್ಥನಾ ಮೂಲಕ ನಾವು ಯಾವಾಗ ದೇವರ ವಾಕ್ಯದ ಅಡಿಯಲ್ಲಿ ನಾವು ದೇವರ ವಾಕ್ಯ ಕಲಿಯಲಿಕ್ಕೆ ಯಾವಾಗ ಅದು ಹೊರಡುತ್ತಾರೋ, ಇಲ್ಲದ್ರೆ ಅದಕ್ಕೆ ನಾವು ಅದೇ ರೀತಿಯಲ್ಲಿ ಎಷ್ಟೋ ವರ್ಷಗಳ ಹಿಂದೆ, ಇವನ್ ದೀಕ್ಷಾಸ್ನಾನ ಹೊಂದಿರೋ ಸಮಯದಲ್ಲಿ ಆದ್ರೂ ಕೂಡ ಬಿಸ್ನೆಸ್ಸು ಅದು ಇದು ಬೇರೆ ಏನೋ ಕೆಲಸಗಳು ಅದು ಇದಂತ ಹೇಳಿಬಿಟ್ಟು ನಾನು ಕಂಪ್ಲೀಟ್ ಆಗಿ ನಿಜವಾಗಲೂ ಹೇಳ್ತೀನಿ ಅಂತ ಹೇಳಿದ್ರೆ, ಬೈಬಲ್ ಈ ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ತನಕ ಒಂದ್ ಸೇರ್ನು ಓದಿ ಕಂಪ್ಲೀಟ್ ಮಾಡಿರೋಲ್ಲ ನಾನು. ಆದ್ರೆ ಯಾವಾಗ ನನಗೆ ಬೈಬಲ್ ಕಲಿಬೇಕು, ಇಲ್ಲಾಂದ್ರೆ ಬೈಬಲ್ ಓದಬೇಕು ಅಂತ ಹೇಳುವಾಗ ನಮ್ದೊಂದು ಆಸೆಯಿಂದ ನಾವು ಒಂದ್ಸರಿ ಕೂತ್ರೆ, ನಿಜವಾಗ್ಲೂ ಹೇಳಿದ್ರೆ ಬೈಬಲಲ್ಲಿರೋ ಕೆಲವೊಂದು ಘಟನೆಗಳು, ಸಂಘಟನೆಗಳು, ದೇವರು ಮಾಡಿದಂತ ಅದ್ಭುತ ಕಾರ್ಯಗಳು ಬರುವ ಏನೋ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡ್ತೇವೆ. ಓ, ದೇವರು ಎಷ್ಟೊಂದು ನಮ್ಮನ್ನ ಪ್ರೀತಿ ಮಾಡಿದೆ, ದೇವರು ಎಷ್ಟೊಂದು ನಮಗೆ ಕೃಪೆಯನ್ನು ಕೊಟ್ಟು, ಏನು ಯೋಗ್ಯತೆ ಇದೆ. ಯಾರೋ ಒಬ್ರು ಮೊನ್ನೆ ಹೇಳ್ತಾ ಇದ್ರು, ದೇವರನ್ನ ಸ್ತುತಿಸ್ಲಿಕ್ಕೆ ನಮಗೆ ಬೇರೆ ಏನು ಕಾರಣ ಬೇಕಾಗಿಲ್ಲ. ದೇವರಿಗೆ ಸ್ತುತಿ ಸ್ತೋತ್ರ ಹೇಳಲಿಕ್ಕೆ ನಮಗೆ ಏನು ಕಾರಣ ಬೇಕಾಗಿಲ್ಲ. ಯಾಕೆ ಹೇಳಿ, ಇವತ್ತು ಈ ದಿವಸ ನಾನು ನೀವೆಲ್ಲ ಬದುಕಿದಿನಲ್ಲಿ ಇದೊಂದೇ ಒಂದು ಕಾರಣ ಸಾಕು. ಎಷ್ಟೋ ಜನರು ಪ್ರತಿಯೊಂದು 3 ಸೆಕೆಂಡಲ್ಲಿ ಎಷ್ಟೋ ಜನ ಸಾಯ್ತಾರೆ ಅಂತ ಲೆಕ್ಕ ಇವತ್ತು ಎಲ್ಲೊತ್ತು ನೋಡಿದೆ. ಹಂಗಿರುವಾಗ ಪ್ರಿಯರೇ, ಈ ಬಾಕಿ ಇರೋದು ಇದೊಂದೇ ಕಾರಣ ಸಾಕು ದೇವರ ಸ್ತೋತ್ರ ಮಾಡ್ಲಿಕ್ಕೆ, ಸ್ತುತಿಸ್ಲಿಕ್ಕೆ. ಆದ್ರೆ ನಮಗೆ ಬಾಕಿ ದೇವರು ಕೊಟ್ಟಂತ ಕಾರ್ಯಗಳಿಗೋಸ್ಕರ ದೇವರನ್ನ ಸ್ತುತಿಸ್ಲಿಕ್ಕೆ ನೋಡಿ ಎಷ್ಟೊಂದು ಮನೋಹರವಾಗಿರದಂತ ಆ ಒಂದು ಕರುಣೆ, ಆ ಪ್ರೀತಿ. ಇಲ್ಲಿ ನೋಡಿ, ಕೀರ್ತನೆಗಳು 19ನೇ ಕೀರ್ತನೆ 8ನೇ ವಾಕ್ಯ. ಯೆಹೋವನ ನಿಯಮಗಳೇ ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಈ ವಾಕ್ಯಗಳು ಹೇಗಿರುತ್ತೆ ಅಂತ ಒಂದ್ಸರಿ ಯೋಜನೆ ಮಾಡಿದ್ರೆ, ನಾನು ಹಂಗೆ ಯೋಜನೆ ಮಾಡುವಾಗ ನನಗೆ ಈ ವಾಕ್ಯ ಸಿಕ್ಕಿರೋದು. ಈ ದೇವರ ವಾಕ್ಯಗಳು ಈಗ ಸಾಧಾರಣ ಒಂದು ವಿಶ್ವಾಸದಲ್ಲಿ ಹೊಸದಾಗಿ ಬಂದ ವ್ಯಕ್ತಿಗಳಿಗೆ ಈ ಬೈಬಲಲ್ಲಿ ವಾಕ್ಯ ಏನಿದೆ, ಹೆಂಗೆ ಇದೆ, ಏನಿದೆ ಅಂತ ನಮಗೆ ಹೆಂಗೆ ಹೇಳಿದ್ರೆ, ಈ ಒಂದು ಬಾವಿ, ಆ ಬಾವಿ ತುಂಬಾ ಚೆನ್ನಾಗಿರೋದು, ಓಪನ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಆ ನೀರಿಂದು ಟೇಸ್ಟ್ ಹೇಗೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆ ನೀರು ತೆಗೆದು ನಾವು ಕುಡಿದು ನೋಡ್ಬೇಕು, ಅಲ್ಲ ರುಚಿಸಿ ನೋಡ್ಬೇಕು. ಬೇರೆ ದೇವರ ವಾಕ್ಯವನ್ನು ಇದೇ ರೀತಿನೇ, ಆ ದೇವರ ಪ್ರೀತಿಯನ್ನು ನಮಗೆ ಅರ್ಥ ಆಗಬೇಕು, ಇಲ್ಲದ್ರೆ ನಾವೊಂದು ಆ ರೀತಿಯಲ್ಲಿ ನಾವು ಬೆಳೆಯಬೇಕು ಅಂತ ಹೇಳಿದ್ರೆ ನೋಡಿ, ಯೆಹೋವನ ನಿಯಮಗಳು ಅದು ರುಚಿ, ಅದು ಏನು ಅದನ್ನ ಟೇಸ್ಟ್, ಅದು ನಮ್ಮ ಅನುಭವದಲ್ಲಿ ಬರ್ಬೇಕು. ಇಲ್ಲಿ ನೋಡಿ, ಯೆಹೋವನ ನಿಯಮಗಳು ನೀತಿಯುಳ್ಳವಾಗಿದೆ ಅಂದ್ರೆ, ಹಾಗಾದ್ರೆ ದೇವರ ವಾಕ್ಯದ ಅಡಿಯಲ್ಲಿ ಜೀವಿಸುವ ವ್ಯಕ್ತಿ ನಾವು ಯಾರಾಗಿದೆ? ನೀತಿವಂತರು. ಅದೇ ರೀತಿಯಲ್ಲಿ ಇನ್ನೇನೆಂದು ಹೇಳಿದೆ, ಇದು ಮನಸ್ಸನ್ನು ಹರ್ಷಪಡಿಸುವಂತ ದೇವರ ವಾಕ್ಯ ಆಗಿದೆ. ದೇವರ ವಾಕ್ಯದಲ್ಲಿ ನಾವು ಹೇಳ್ತಾರ ಅಂದ್ರೆ ಎಲ್ಲಾ ರೀತಿಯಲ್ಲಿ ವಿಷಯ ಇದೆ, ನಾನು ಹೇಳಿದೆ. ಆದ್ರೆ ಈ ದೇವರ ವಾಕ್ಯದಲ್ಲಿ ಪ್ರಾರ್ಥನೆ ಮೂಲಕ ದೇವರಿಗೆ ನಾವು ಕೂರುವಾಗ, ಇಲ್ಲಾಂದ್ರೆ ಆ ದೇವರ ವಾಕ್ಯಕ್ಕೋಸ್ಕರ ಓದಲಿಕ್ಕೋಸ್ಕರ ಕಲಿಯಲಿಕ್ಕೋಸ್ಕರ ನಾವು ಕೂರುವಾಗ ಅದು ನಮ್ಮ ಮನಸ್ಸನ್ನೇ ಹರ್ಷಗಳು. ಎಷ್ಟೋ ಸರಿ ನನಗೆ ಅನುಭವವಾಗಿದೆ. ಯಾಕಂದ್ರೆ ಈ ಕೆಲವೊಂದು ತುಂಬಾ ದುಃಖದಲ್ಲಿ, ಇಲ್ಲಾಂದ್ರೆ ಆ ಥರ ಏನಾದ್ರೂ ಒಂದು ವಿಷಯ ಇರುವಾಗ ನಾವು ಹಿಂಗೆ ಸುಮ್ಮನೆ ಬೈಬಲ್ ಹಿಂಗೆ ಓದ್ತಾ ಇದ್ರೆ ಅನ್ಕೊಳ್ಳಿ, ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಬರುವಾಗ ಒಂದು ವೇಳೆ ಈ ವಾಕ್ಯ ನಮ್ ಜೊತೆ ಮಾತಾಡ್ತಾ ಇದೆಯಲ್ವೋ ಅಂತ ನಮಗೆ ಅನ್ಸುತ್ತೆ. ಅವಾಗ ಇನ್ನೂ ಡೀಪ್ ಆಗಿ ಹೋಗುತ್ತೆ. ಪ್ರಿಯರೇ, ಈ ಅನುಭವ ನಮ್ಮ ಜೀವನದಲ್ಲಿ ಆಗ್ಬೇಕು. ಎಷ್ಟೋ ಜನಕ್ಕೆ ಈ ಅನುಭವ ಆಲ್ರೆಡಿ ಆಗಿರುತ್ತೆ. ಈ ಅನುಭವ ಬರಬೇಕು ಜೀವನದಲ್ಲಿ. ಯಾವ್ದು ದೇವರ ವಾಕ್ಯದ ಶಕ್ತಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಈ ಮನಸ್ಸನ್ನು ಹರ್ಷಪಡಿಸುವ ಕೀರ್ತನೆಗಳು 119ನೇ ಇದರಲ್ಲಿ 111ನೇ ವಾಕ್ಯ, ನಿನ್ನ ಕಟ್ಟಳೆಗಳನ್ನು, ನನ್ನ ಕೀರ್ತನೆಗಳು 119 111 ನಿನ್ನ ಕಟ್ಟಳೆಗಳನ್ನು
ನನ್ನ ನಿತ್ಯ ಸ್ವಾಸ್ಥ್ಯವನ್ನಾಗಿ ಆರಿಸಿಕೊಂಡಿದ್ದೇನೆ. ಹ್ಮ್ ಅವು ನನ್ನ ಹೃದಯಕ್ಕೆ ಉಲ್ಲಾಸಕರವಾಗಿದೆ. ನೋಡಿ ಎಷ್ಟು ಚೆನ್ನಾಗಿರೋದಂತ ಹೇಳಿದ್ರೆ, ಈ ದೇವರು ಪ್ರತಿಯೊಂದು ದೇವರ ವಾಕ್ಯದಲ್ಲಿ ಕೊಟ್ಟಿದಂತ ಪ್ರತಿಯೊಂದು ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ನಡೆಯೋದು ಹೇಗೆ, ಯಾವ ರೀತಿಯಲ್ಲಿ ಇರಬೇಕು, ಎಲ್ಲಿ ಹೋಗಬಾರ್ದು, ಎಲ್ಲಿ ಹೋಗ್ಬೇಕು. ಈ ಸಣ್ಣ ಮಕ್ಕಳೆಲ್ಲ ಮನೆಯಲ್ಲಿ ಇರುವಾಗ ನಾವೆಲ್ಲ ನೋಡಿ, ಈಗ ಎಲ್ಲೂ ನನಗೆ ಅದು ಕಾಣಿಸ್ತಾ ಇಲ್ಲ ನನಗೆ, ಯಾಕಂದ್ರೆ ಈ ಕೂರ್ಸಿ ತಳ್ಳ ಅಂತ ಇದೆಲ್ಲ ಬಂದಿದೆ. ಮುಂಚೆ ಎಲ್ಲ ಅಂತ ಹೇಳಿದ್ರೆ ಈ ಸಣ್ಣ ಮಗು ಜಸ್ಟ್ ಎದ್ದು ನಡೆಯಲಿಕ್ಕಿಲ್ಲ ಅಂದ್ರೆ ಮಂಡಿಗಲ್ಲಿ ನಡೆಯಲಿಕ್ಕೆ ಹೋಗೋ ಟೈಮಲ್ಲಿ ಈ ಮೇಯ್ನ್ ಆಗಿರೋದು ಮುಂದೆ ಇರೋ ಡೋರ್ಗೆ ಒಂದು 2-3 ಪಟ್ಟಿ ಹೊಡಿತೀವಿ. ಏನಂತ ಹೇಳಿದ್ರೆ ಈ ಯಾರು ಗೊತ್ತಿಲ್ಲದಲ್ಲಿ ಈ ಮಗು ಆಚೆ ಹೋಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಗೊತ್ತಿಲ್ಲ ಹೆಂಗೆ ಹೇಗೆ ಅಂತ ಹೇಳ್ಬಿಟ್ಟು 1-1.5 ವರ್ಷ ನಾವು ದೊಡ್ಡವರು ಇದ್ರ ಮೇಲೆ ಹಿಂಗೆ ಕಾಲು ಇಟ್ಕೊಂಡು ಆ ಕಡೆ ಪಾಸ್ ಆಗ್ಬೇಕು. ನೋಡಿ, ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿನೂ ಕೆಲವೊಂದು ಕಂಟ್ರೋಲ್ ಪಾಯಿಂಟ್, ಕೆಲವೊಂದು ವಿಷಯದಲ್ಲಿ ಬೌಂಡ್ರಿ ಲೈನ್ ಇದೆ. ನೋಡಿ, ಮಗನಾಗಿ ಮಗಳಾಗಿ ನೀನಿದು ಈ ದಾರಿ ದಾಟಬಾರದು, ಈ ರೇಖೆಯಿಂದ ಆಚೆ ಹೋಗಬಾರ್ದು, ಈ ಯಾವಾಗಲೂ ಈ ಬೌಂಡ್ರಿ ಒಳಗೆ ಇರಬೇಕು ಅಂತ ಹೇಳ್ತಾ ಇರೋದು. ಪ್ರಿಯರೇ, ಅದು ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ, ಈ ಪಾಪಾಂತಕಾರದಲ್ಲಿ ನಾವು ಬಿದ್ದು ಹೋಗೋದೆಲ್ಲ ಇರೋದಕ್ಕೋಸ್ಕರ. ಹೊರಗಡೆ ಹೋಗಿದ್ರೆ 100 ವಿಷಯಗಳಿರುತ್ತೆ, 100 ಕಾರ್ಯಗಳು ಬರುತ್ತೆ ನಮ್ಮ ಮನಸ್ಸಿಗೆ, ಇಲ್ಲಾಂದ್ರೆ ನಮ್ಮ ಕಾರ್ಯಗಳಿಗೆ, ಆಲೋಚನೆಗಳಿಗೆ. ಅದೆಲ್ಲ ಒಂದ್ಸರಿ ನಮ್ಮ ಬೋಧಾವಸ್ಥೆಯನ್ನು ಅಬೋಧಾವಸ್ಥೆಯನ್ನು ಗವೆಂಡ್ ಮಾಡ್ಬೋದು. ಕೆಲವರು ನೋಡಿ, ಈ ಡೇ ಟೈಮಲ್ಲಿ ಏನೇನೋ ಎಲ್ಲೆಲ್ಲೋ ನೋಡಿರುತ್ತೆ, ಅದು ರಾತ್ರಿ ಏನಾಗುತ್ತೆ, ಕನಸಾಗಿ ಬರುತ್ತೆ, ಪಿಕ್ಚರೈಸಿಂಗ್ ಆಗಿ. ಸೊ ಈ ರೀತಿಯಲ್ಲಿ ಕೆಲವೊಂದು ವಿಷಯಗಳಿಗೆ ದೇವರ ವಾಕ್ಯದಲ್ಲಿ ಕೆಲವೊಂದು ಕಂಟ್ರೋಲ್ ಇರುತ್ತೆ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿ, ನಿತ್ಯ ಸ್ವಾಸ್ಥ್ಯವನ್ನಾಗಿ ಆರಿಸಿಕೊಂಡಿರುವಂತ ವ್ಯಕ್ತಿಗೆ ಏನಾಗುತ್ತೆ, ಅದು ಹೃದಯಕ್ಕೆ ಉಲ್ಲಾಸಕರವಾಗಿದೆ. ಇನ್ನೊಂದು ನೋಡಿ, ಇಲ್ಲಿ 3ನೇ ವಿಷಯ ಅಂತ ಬರೋದು, ಯೆಹೋವನ ಆಜ್ಞೆ ಪವಿತ್ರವಾದದ್ದು. ಅಲ್ಲೇ, ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳವಳಿಸುತ್ತದೆ. ಇಲ್ಲಿ ನೋಡಿ, ಈ ಅದರಲ್ಲಿ ನಾವು ಜೀವಿಸುವಾಗ, ಯೆಹೋವನ ಆಜ್ಞೆ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ, ಅದರಲ್ಲಿ ನಾವು ಜೀವಿಸುವಾಗ ನಾವು ಯಾರು ಅಂದ್ರೆ ಪವಿತ್ರ ಜನಾಂಗ. ಮೊದಲನೇ ಇದರಲ್ಲಿ ಹೇಳಿದೇನಂತ ಹೇಳಿದ್ರೆ, ನಿಯಮಗಳನ್ನು ನಡೆಯುವಾಗ ಯಾರಾಗುತ್ತೆ ಅಂತ ಹೇಳಿದ್ರೆ ನೀತಿವಂತರು. ಎರಡನೇದಾಗಿ ನಮ್ಮನ್ನ ನಾವು ಎಣಿಸಿಕೊಳ್ಬೇಕಾಗಿರೋದು, ನಾನು ನೀತಿವಂತನು. ಆ ದೇವರಲ್ಲಿ ಇರೋದು ವಾಕ್ಯ ನನ್ನಲ್ಲಿ ಇರುತ್ತೆ, ಆ ದೇವರ ವಾಕ್ಯದಲ್ಲಿರೋ ನೀತಿ ನನ್ನನ್ನು ನೀತಿವಂತನಾಗಿ ಮಾರ್ಪಡಿಸಿದೆ. ಅದೇ ರೀತಿಯಲ್ಲಿ ಯೆಹೋವನ ಆಜ್ಞೆ ಪವಿತ್ರವಾಗಿರೋದ್ರಿಂದ ಆಜ್ಞೆ ಅನುಸಾರಿಯಾಗಿ ನಡೆಯುವಂತ ನಾನು ಪವಿತ್ರನಾಗಿರೋದು ವ್ಯಕ್ತಿ. ಸೊ ಅಲ್ಲಿರುವಾಗ ನಮ್ಮನ್ನ ನಾವು ಒಂದ್ಸರಿ ಶೋಧನೆ ಮಾಡಬೇಕು, ಪರಿಶೋಧಿಸ್ಬೇಕು. ಶೋಧನೆ ಮಾಡೋದಲ್ಲ, ಪರಿಶೋಧಿಸಬೇಕು. ಯಾಕಂತ ಹೇಳಿದ್ರೆ ಈ ದೇವರ ವಾಕ್ಯದಲ್ಲಿರೋದು ನೀತಿತನ, ಈ ದೇವರ ವಾಕ್ಯದಲ್ಲಿರೋದ್ರಿಂದ ಆ ಪವಿತ್ರತೆ, ಅದು ಇವತ್ತು ಶರೀರಗಳಲ್ಲಿ ನಾನು ಯಾರಿಗೇನು ತಪ್ಪು ಹೇಳಲ್ಲ. ನಮ್ಮ ವಿಶ್ವಾಸಗಳಲ್ಲಿ ಆ ಒಂದು ಸ್ಪೆಷಾಲಿಟಿ ಇದೆ. ಆದ್ರೆ ಮನಸ್ಸಲ್ಲಿ, ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಮ್ಮನ್ನು ನಾವು ಪರಿಶೋಧಿಸಬೇಕು. ಇಲ್ಲಿ ನೋಡಿ, ಇದಲ್ಲದೆ ಈ ನಾವು ಕಳೆದ ಸೇರಿ ಪ್ರಕಟಣದಲ್ಲಿ 2:22 ವಾಕ್ಯದಲ್ಲಿ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೇನಂತ ಹೇಳಿದ, ಆವಾಗಲೂ ಓದಿದೆ. ಆದ್ರೆ ಈ ಉದಯ ಸೂಚಕ ನಕ್ಷತ್ರ ಕೊಡ್ತಾ ಇರೋದು ವ್ಯಕ್ತಿ ಯಾರು, ಏನೇನು ಯೋಗ್ಯತೆ ಇರಬೇಕು ಅಂತ ಇಲ್ಲಿ ನಾವು ನೋಡಿರೋದು. ಎರಡನೇದಾಗಿ ಪಾಪಾಂಧಕಾರದಿಂದ ನಮಗೊಂದು ಬಿಡುಗಡೆ, ಅದಕ್ಕೆ ಇದೇ ಬೆಳಕು. ಯಾರಲ್ಲಿ ಕಳೆದ ಭಾಗದಲ್ಲಿ ನಾವು ಸ್ನಾನಿಗನಾದ ಯೋಹಾನನಲ್ಲಿ ಇದೇ ಬೆಳಕಿತ್ತು. ಸ್ನಾನಿಗನಾದ ಯೋಹಾನ್ ಬಂದಿರೋದು ಏನು ಹೇಳಿ, ನೋಡಿ, ದೇವಕುಮಾರನು ಬರ್ಲಿಕ್ಕೆ ಸಮಯ ಆಯಿತು, ನೀವು ಪಶ್ಚಾತ್ತಾಪ ಪಟ್ಟು ನೀವು ಸ್ನಾನ ಮಾಡ್ರಿ, ದೀಕ್ಷಾ ಸ್ನಾನ ತಗೊಳ್ಳ್ರಿ ಅಂತ ಹೇಳಲಿಕ್ಕೆ ಬಂದಿರೋದು. ಕರ್ತನಾದ ಯೇಸು ಕ್ರಿಸ್ತನು ಈ ಸ್ನಾನಿಗನಾದ ಯೋಹಾನನ ಬಗ್ಗೆ ಒಂದು ಸಾಕ್ಷಿಯನ್ನು ಹೇಳುವಂತ ನಾವು ನೋಡ್ತೀವಿ. ಯೋಹಾನನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ. ಯೋಹಾನನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 35. ಆದರೂ ನಿಮಗೆ ರಕ್ಷಣೆ ಆಗಬೇಕೆಂದು ಇದನ್ನು ಹೇಳಿದ್ದೇನೆ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ. ನೋಡಿ, ಇದು ಕರ್ತನಾದ ಯೇಸು ಕ್ರಿಸ್ತನು ಸ್ನಾನಿಗನಾದ ಯೋಹಾನನ ಬಗ್ಗೆ ಸಾಕ್ಷಿ ಹೇಳುವಂತ ಸಂಗತಿ. ಇದು ಈ ತರ ಓದುವಾಗ ನನಗೆ ಒಂದು ಪ್ರಶ್ನೆ ಬಂತು. ಇವತ್ತು ಪವಿತ್ರಾತ್ಮನ ಮೂಲಕ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಈ ಪ್ರಶ್ನೆ ಹೇಳಿದ್ರೆ, ಇಲ್ಲಾದ್ರೆ ನಮ್ಮ ಬಗ್ಗೆ ಇದೇ ತರ ಕರ್ತನಾದ ಯೇಸು ಕ್ರಿಸ್ತನು ಸಾಕ್ಷಿ ಹೇಳೋದಾದ್ರೆ, ಇಲ್ಲದ್ರೆ ನಮ್ಮ ಒಳಗಿರೋ ಪವಿತ್ರಾತ್ಮನೆ ದೇವರ ಹತ್ರ ಹೋಗಿ ನಮ್ಮ ಬಗ್ಗೆ ಸಾಕ್ಷಿ ಹೇಳೋದಾದ್ರೆ, ಈ ಹೇಳಿದಂತ ಯೋಹಾನನು ಉರಿಯುವ ದೀಪೋಪಾದಿಯಲ್ಲಿ
ಪ್ರಕಾಶಿಸಿದನು. ಅಂದ್ರೆ ಪ್ರಿಯರೇ, ನಮ್ಮ ಜೀವನದಲ್ಲಿ, ಈ ಕ್ರಿಸ್ತೀಯ ಜೀವನದಲ್ಲಿ ಎಷ್ಟೋ ವರ್ಷದಿಂದ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡ್ರ ವ್ಯಕ್ತಿ ನಮ್ಮ ಜೀವನದಲ್ಲಿ ಈ ದೀಪೋಪಾಧಿ ಇಲ್ಲಾದ್ರೆ ಪ್ರಕಾಶ ಕೊಡುವಂತ ವ್ಯಕ್ತಿಗಳಾಗಿ, ಬೇರೆಯವರಿಗೆ ಸಂತೋಷ ಕೊಡುವಂತ, ಸಮಾಧಾನ ಕೊಡುವಂತ, ದೇವರ ಬೆಳಕನ್ನು ಕೊಡುವಂತ ವ್ಯಕ್ತಿಗಳಾಗಿ ನಾವು ಇಲ್ಲಿ ನೋಡಿ, ಅದ್ರಲ್ಲಿ ಕೊನೆಗೆ ಹೇಳ್ತಾರೆ, ಸ್ವಲ್ಪ ಕಾಲ ಆ ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದ್ರಿ. ಯಾರು? ಈ ಯಹೂದ ಜನರು. ಇಲ್ಲಿ ಹಂಗಿರುವಾಗ ನಮ್ಮ ಬಗ್ಗೆ ಪವಿತ್ರಾತ್ಮನು ದೇವರ ಹತ್ರ ಇದೇ ರೀತಿಯಲ್ಲಿ ಸಾಕ್ಷಿ ಹೇಳಲಿಕ್ಕೆ ನಾವು ಏನ್ ಮಾಡ್ಬೇಕು? ಆಗಲಿಂದ ಹೇಳ್ಕೊಂಬಂದಿರೋದು ಅದೇನೆ, ದೇವರ ವಾಕ್ಯದಲ್ಲಿ, ದೇವರ ಆಜ್ಞೆಗಳಲ್ಲಿ, ದೇವರ ಆ ಒಂದು ವಾಕ್ಯದ ಅಡಿಯಲ್ಲಿ ನಾವು ಜೀವಿಸಬೇಕು ಅಂತ ನಾವು ಹೇಳ್ಕೊಂಬಂದಿರೋದು. ಈ ಬೆಳಕು, ನಾನು ಆಗಲೇ ಹೇಳಿದೆ, ಈ ಬೆಳಕು ಯಾರಿಗೆ ಸಿಗುತ್ತೆ ಅಂತ ಹೇಳಿದೆ? ದೇವರ ವಾಕ್ಯದ ಪ್ರಕಾರ ಜೀವಿಸುವಂತ ವ್ಯಕ್ತಿಗಳಿಗೆ ಈ ಬೆಳಕು ಸಿಗುತ್ತೆ ಅಂತ. ಆದ್ರೆ ನಮ್ಮಲ್ಲಿ ಬೆಳಕಿದೆ, ಆದ್ರೆ ಈ ಬೆಳಕಿಂದ ಪ್ರಕಾಶ ಬೇರೆಯವರು ಸಿಗ್ತಾ ಇದ್ದಾರೆ. ನಾವು ದೇವರಲ್ಲಿ ಉಳಿಸಿಕೊಳ್ಳೋದಾದ್ರೆ, ನಾವು ದೇವರಲ್ಲಿ ಸಸ್ಟೈನ್ ಆಗ್ತಾ ಇದ್ರೆ, ದೇವರಲ್ಲಿ ಜೀವಿಸೋದಾದ್ರೆ ಖಂಡಿತವಾಗಲೂ ಈ ಬೆಳಕಿಂದ, ಈ ದೀಪದಿಂದ ಪ್ರಕಾಶ ಬರುತ್ತೆ. ಆ ಪ್ರಕಾಶ ಬೇರೆಯವರಿಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಇದು ಒಂಥರ 1 way 2 way ಪ್ರೋಗ್ರಾಮ್ ಅಲ್ಲ ಇದು. ಆಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ನಾವಿಲ್ಲಿ ಏನಾದ್ರೂ ಒಂದು ಕಾರ್ಯ ಮಾಡುವಾಗ ಭೂಮಿಯಲ್ಲಿರುವುದು ಜನರದನ್ನು ನೋಡಿ ನಮ್ಮ ದೇವರಿಗೆ, ಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವಂತ ಸಿಚುವೇಶನ್ ಬರುವಾಗ ಅದನ್ನು ನೋಡಿ ನಮಗೆ ನಮ್ಮ ಜೀವನದ ಸಾಕ್ಷಿಯಾಗಿ ನನ್ನ ಮಗನಿಗೆ ಮಗಳಿಗೆ ನಾನು ಕೊಟ್ಟಿರೋದಂತ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಅವರು ಉಪಯೋಗಿಸುತ್ತಾರೆ. ಇಲ್ಲಿ ನೋಡಿ, ನಿಮ್ಮ ಬೆಳಕಂದ ಬರುವಾಗ ಏನಂತ ಬರ್ತಾರೆ? ಯೆಹೋವನ ದೇವರ ವಾಕ್ಯದಲ್ಲಿರುವ ದೇವರ ಆಜ್ಞೆಗಳು, ನಿಯಮಗಳು ಅನುಸರಿಸಿ ನೀತಿವಂತರಾಗಿ ಪವಿತ್ರರಾಗಿ ನಾವು ದೇವರಲ್ಲಿ ಜೀವಿಸುವಾಗ ನಮ್ಮನ್ನು ನಾವು ದೇವರಲ್ಲಿ ಉಳಿಸ್ಕೊಳ್ತಾ ಇರೋದು. ನಮ್ಮ ಸಬ್ಜೆಕ್ಟ್ ಏನು ಹೇಳಿ? ನಾವು ದೇವರಲ್ಲಿ ಜೀವಿಸಬೇಕು. ನಮಗೆ ಸಿಕ್ಕಿರೋದ್ರಿಂದ ರಕ್ಷಣೆ ಆಗಲಿ, ದೀಕ್ಷಾಸ್ನಾನ ಆಗಲಿ, ದೇವರಿಂದ ನಮಗೆ ಸಿಕ್ಕಂತ ಎಲ್ಲ ಕಾರ್ಯಗಳು ನಮ್ಮಲ್ಲಿ ಉಳಿಸ್ಕೊಬೇಕು. ಒಳ್ಳೆತನಗಳು, ಒಳ್ಳೆಯ ವಿಷಯಗಳು ಅದು ನಮ್ಮಲ್ಲಿ ಉಳಿಬೇಕು. ವಿಶ್ವಾಸ ಜೀವನದಲ್ಲಿ ಇದು ಕಾಪಾಡೋದೇನೆ ಅವನ ಡ್ಯೂಟಿ ಅಂತ ಹೇಳ್ತಾ ಇರೋದು. ಈ ಬೆಳಕಿದೆಯಲ್ಲ, ಜನರ ಮುಂದೆ ನಮ್ಮ ಒಳ್ಳೆ ಕ್ರಿಯೆಗಳ ಮೂಲಕ ಅಂತ ಹೇಳುವಾಗ ಅದು ನಮ್ಮ ಒಳ್ಳೆತನ ಮೂಲಕ ಜನರು ದೇವರನ್ನು ಕೊಂಡಾಡ್ತಾ ಇರೋದು. ಇಲ್ಲಿ ನೋಡಿ ಹೆಂಗ ಹೋಗ್ತಾ ಇರೋದ, ನಾವು ಮಾಡೋ ರಕ್ಷಕನಿಂದ, ಅರ್ಥಾತ್ ಯೇಸು ಕ್ರಿಸ್ತನಿಂದ ನಮಗೆ ರಕ್ಷಣೆ ಬಂದಾಯಿತು. ನಮಗೆ ರಕ್ಷಣೆ ಬಂದು ದೀಕ್ಷಾಸ್ನಾನ ತಗೊಂಡಾದ್ಮೇಲೆ ಆ ಬೆಳಕು ನಮಗೆ ಸಿಕ್ತು. ಆ ಬೆಳಕು ಪ್ರಕಾಶಿಸುವಂತೆ, ಈ ಬೆಳಕು ಪ್ರಕಾಶಿಸುವಂತ ಹೇಳುವ ದೇವರಿಂದ ನಮಗೆ ಸಿಕ್ಕಿರೋದಂತ ಎಲ್ಲಾ ವಿಷಯಗಳನ್ನು ನಮ್ಮಲ್ಲಿ ಪ್ರತಿಫಲಿಸಿ, ಒಂದು ಮಿರರ್ ಅಲ್ಲಿ ನೋಡಿದ ಏನ್ ಕಾಣಿಸುತ್ತೆ? ನಮ್ಮ ಅದೇ ರೂಪ ನಮಗೆ ಕಾಣಿಸ್ತದೆ. ಅದೇ ರೀತಿಯಲ್ಲಿ ದೇವರ ರೂಪವನ್ನು, ದೇವರ ಪ್ರಭಾವವನ್ನು ನಮ್ಮಲ್ಲಿ ಬೇರೆ ಜನಾಂಗಕ್ಕೆ ಕಾಣಿಸುವಾಗ ನಿಜವಾಗಲು ಏನಂತ ಹೇಳಿದಿ, ಆ ಒಳ್ಳೆ ಕ್ರಿಯೆಗಳು, ಒಳ್ಳೆತನ, ಆ ಒಳ್ಳೆ ಬೆಳಕು ಪ್ರಕಾಶ ಕೊಡುವಂತ ಬೆಳಕಾಗುತ್ತೆ. ಅದು ದೇವರನ್ನೇ ಅವರು ಕೊಂಡಾಡುವ ಸಂದರ್ಭದಲ್ಲಿ ಆಗ್ಬೇಕಾಗಿತ್ತು. ಇದೇನೇ ಪ್ರಪಂಚದಲ್ಲಿ ಆಗ್ಬೇಕಾಗಿರೋದು. ಯಾಕೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಯಾರು ನಾಶ ಆಗೋಗಬಾರದು ಅಂತ ದೇವರ ಉದ್ದೇಶ. ಅದಕ್ಕೆ ಇನ್ನು ನಮ್ಮನ್ನೆಲ್ಲ ಉಳಿಸ್ಕೊಂಡಿದ್ದಾರೆ. ಇದು ಪ್ರತಿಯೊಬ್ಬ ವಿಶ್ವಾಸಿಯನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯದಲ್ಲಿ ನಾವು ಎಷ್ಟು ಕಲಿತಿರೋ ಅಷ್ಟು ದೇವರು ನಮ್ಮ ಜೊತೆ ಮಾತಾಡೋದು. ನಾನು ಆಗಲೇ ಮಾತಾಡಿದೆ, ಪವಿತ್ರಾತ್ಮನ ಆಹಾರ, ಆತ್ಮನ ಆಹಾರ ಅಂತ ಹೇಳ್ತಾ ಇರೋದು ಈ ದೇವರ ವಾಕ್ಯ. ಈ ದೇವರ ವಾಕ್ಯದ ಮೇಲೆ ನಾವು ಅಭ್ಯಾಸ ಮಾಡ್ತಾ ಇರೋದು. ಎಷ್ಟು ಸೇರಿ ನಾವು ಓಡ್ತಿರೋ,
ನಮ್ಮ ಹೊಟ್ಟೆಗೆ ನಾವು ಹಸಿವಾಗೆಲ್ಲ ಏನಾದ್ರೂ ತಿಂತಾ ಇರ್ತೀನಿ ಅಲ್ವಾ? ಪವಿತ್ರಾತ್ಮನಿಗೆ ಇದೇ ತರ ನಮ್ಮನ್ನ ಬೆಳೆಸ್ಬೇಕು, ಆತ್ಮೀಯದಲ್ಲಿ ನಮ್ಮನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ ಆತ್ಮನಿಗೆ ಆಹಾರ ಬೇಕು. ಈ ಆಹಾರ ಬೇರೆ ಯಾವುದೂ ಅಲ್ಲ, ಈ ದೇವರ ವಾಕ್ಯವೇ. ಇಲ್ಲಿ ನಮ್ಮ ಕ್ರಿಯೆಗಳು, ಪ್ರತಿಯೊಬ್ಬ ವಿಶ್ವಾಸಿಯ ಮನಸ್ಸಲ್ಲಿ ನಾನು ಹೇಳಿದೆಲ್ಲ, ನಮ್ಮ ಎಲ್ಲದರಲ್ಲೂ ಒಳ್ಳೆತನ ಇದೆ. ಶರೀರದಿಂದ ಇಲ್ಲಾಂದ್ರೆ ನಾವು ಆ ರೀತಿಯಲ್ಲಿ ತಪ್ಪುಗಳು ಯಾರನ್ನು ಮಾಡಲ್ಲ. ದೇವರಿಗೆ ಏನು ಮಾಡೋದಾದ್ರೂ ದೇವರ ಇಚ್ಛೆ ಏನಂತ ಹೇಳಿ ದೇವರಿಗೆ ಒಂದು ಮಾತು ಹೇಳಿ, ದೇವರೇ ನಾನು ಇದು ಮಾಡೋದು ನಿನಗೆ ಇಷ್ಟವಾದ್ರೆ ನನಗೆ ಅದಕ್ಕೆ ಅವಕಾಶ ಕೊಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಾಡುವಂತ ವ್ಯಕ್ತಿಗಳು. ಆದ್ರೂ ಪ್ರಿಯರೇ, ನಮ್ಗೆ ನಾನು ಹೇಳಿದೆಲ್ಲ, ನಮ್ಮ ಶರೀರದಲ್ಲಿ ಏನಲ್ಲ, ನಮ್ಮ ಹೃದಯದಲ್ಲಿ ಆ ಕೆಲವೊಂದು ಆಲೋಚನೆಗಳು ನಮ್ಮ ಬಾಯಿಂದ ಬರ್ತಾರ ಮಾತುಗಳಿದೆಯಲ್ಲ, ಇದು ಕೆಲವೊಮ್ಮೆ ಉಲ್ಟಾ ಕೆಲಸ. ಈಗ ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ಒಬ್ಬ ವಿಶ್ವಾಸಿ, ಒಳ್ಳೆ ವಿಶ್ವಾಸಿಗೆ ಒಂದು ಕಾರ್ ಇದೆ. ಆ ಕಾರ್ನ ಹಿಂದೇನೂ ದೇವರ ವಾಕ್ಯ ಬರ್ತಿದೆ, ಮುಂದೇನೂ ದೇವರ ವಾಕ್ಯ ಬರ್ತಿದೆ. ಈ ಸಾಧಾರಣ ರೀತಿಯಲ್ಲಿ ಗಾಡಿ ಓಡಿಸುವಾಗ ಏನಾಗುತ್ತೆ ಅಂತ ಹೇಳಿ, ನಾವು ಸ್ಟ್ರೈಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದು ಮಾಡಿ, ಯಾವನೊಬ್ಬ ಮಧ್ಯದಲ್ಲಿ ಸೀದಾ ಬಂದ್ಬಿಟ್ಟು ಓವರ್ಟೇಕ್ ಮಾಡಿ ನಮ್ಮ ಮಧ್ಯದಲ್ಲಿ ಅಡ್ಡ ಹಾಕಿದೆ, ಏನೋ ಒಂದು ತಕ್ಷಣ ನಮ್ಮ ಬಾಯಲ್ಲಿ ಏನು ಬರುತ್ತೆ ಹೇಳಿ? ಸಿಟ್ಟು ಬರುತ್ತೆ ನಮಗೆ, ಖಂಡಿತ ಸಿಟ್ಟು ಬರುತ್ತೆ. ಬಾಯಲ್ಲಿ ಬಂದ ರೀತಿಯಲ್ಲಿ ಭಯಣ ಅಂತ ಅನ್ಸುತ್ತೆ. ಅದನ್ನು ಆ ಕೆಟ್ಟ ಪದಗಳು ನಾವು ಉಪಯೋಗಿಸಿಲ್ಲ, ಆದ್ರೂ ನಮ್ಮ ಮನಸ್ಸೊಳಗೆ ಅದೆಲ್ಲ ಹೇಳ್ತಾ ಇದೆ. ಮನಸ್ಸೊಳಗೆ ಇದೆಲ್ಲ ಹೇಳ್ಕೊಂಡು ಈ ಅವರಿಗೆ ನಾನ್ ಮ್ಯಾಕ್ಸಿಮಮ್ ಈ ರೀತಿಯಲ್ಲಿ ಹೇಳಿದ್ರೆ ಕೋತಿ ನನ್ನ ಮಗನೇ ಈ ರೀತಿಯಲ್ಲಿ ಏನಾದರೂ ಹೇಳೋದು. ಬಟ್ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ, ಈ ಅವನಿಗೆ ಬೈಯುವಾಗ ಈ ಪವಿತ್ರಾತ್ಮನ ಇಲ್ಲಾಂದ್ರೆ ದೇವರು ನಮಗೆ ಒಂದು ಪ್ರಶ್ನೆ ಹೇಳ್ತೇನೆ ಅನ್ಕೊಳ್ಳಿ, ಅಲ್ಲ ಮಗನ ನೀನ್ ಬೈತಾ ಇದೆಯಲ್ಲ ಅವನಿಗೆ, ನಿನ್ ಗಾಡಿ ಹಿಂದೇನೋ ದೇವರ ವಾಕ್ಯ ಬರ್ತಿದೆ, ಮುಂದೇನು ಬರ್ತಿದೆ. ಈಗ ಅವನ್ ತಿರುಗಿಸಿ ಯಾರನ್ನ ಬೈತಾರೆ ಹೇಳಿ? ನಿನಗೆ ಬೈಯಲ್ಲ, ಬೈತಾ ಇರೋದು ನನಗೆ ಬೈತಾ ಇರೋದು. ಎಷ್ಟೋ ಸೇರಿ ನೋಡಿದೆ ಅಂದ್ರೆ, ಎಸ್ಪೆಷಲಿ ಈಗ ಕೆಲವರು ಬ್ರದರ್ಸ್ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ಇಷ್ಟೊಂದು ನಾಲೆಜ್ ಇರೋರು, ಇಷ್ಟೊಂದಿರೋ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ. ನಿಜ, ಯಾರಿಗೆ ಬೇಕಾದ್ರು. ಮೊನ್ನೆ ನಮ್ಮ ಶಾಪಲ್ಲಿ ಒಬ್ರು ಪೆಂದಕೋಸ್ತವರು ಒಬ್ರು ಬಂದಿದ್ರು, ಏನೋ ಒಂದು ಬೆಡ್ಶೀಟ್ ಏನೋ ತಗೊಳ್ಳಿಕ್ಕೋಸ್ಕರ ಬಂದಿದ್ರು. ಮಾತಾಡುವಾಗ ಹಿಂಗೆ ಬ್ರದರ್ಸ್ ಎಲ್ಲ ಮಾತಾಡ್ತಾರೆ. ಬ್ರದರ್ಸ್ ಅಲ್ಲಿ ಇರೋದು ನಾಲೆಜ್ ಇದೆಯಲ್ಲ, ಹೌದು ನಿಜ. ಆದ್ರೆ ಅದೇ ರೀತಿಯಲ್ಲಿ ಮನುಷ್ಯರೇ, ಇದೆಲ್ಲ ನಮ್ಮಲ್ಲಿ ಇದೆ. ಈಗ ಅದೇ ರೀತಿಯಲ್ಲಿ ಯೋಧನೆ ಮಾಡುವ ವಾಕ್ಯದ ಅಡಿ ಇದ್ರೂ ಕೂಡ ತಪ್ಪಾಗ್ತಾರದು. ಎಲ್ಲಿ ಗೊತ್ತಾ, ಈ ತರ ಸಂದರ್ಭಗಳಿಗೆ ನೋಡಿ, ಎಷ್ಟೋ ಕಿವಿಯಲ್ಲಿ ಕಳಿಸ್ಕೊಂಡು ಬ್ರದರನ್ಸ್ ನೋಡಿದ್ರೆ ಅವ್ರು ಮಾತಾಡ್ತಾರ ನೋಡಿದ್ರೆ ನಿಜವಾಗಲು ಎಷ್ಟೋ ಸರಿ ಈ ತರದ ಮಾತುಗಳು ಬರುತ್ತೆ. ನಮ್ಮ ಸಭೆಗಳಲ್ಲಿ ಆಗಿದೆ, ಕೆಲವೊಂದು ಕುಟುಂಬದಲ್ಲಿ ಆಗುತ್ತೆ. ಕ್ರಿಸ್ತನ ನಂಬಿಕೆಯ ಸೇವಕನು ಮಾತಾಡ್ತಾರೆ, ಎಲ್ಲ ಹೇಳ್ತಾರೆ. ಆದ್ರೆ ಈ ಸಿಟ್ಟು ಬರುವಾಗಿದೆಯಲ್ಲ, ಇದು ದೊಡ್ಡ ಎಡವಟ್ಟು ಕೆಲಸ. ನಮಗೆ ಇಷ್ಟದಲ್ಲಿದ್ರೆ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ದೊಡ್ಡ ಎಡವಟ್ಟು. ಆವಾಗ ನಾವು ಸೇವಕನ ಇಲ್ಲಾಂದ್ರೆ ಬೇರೆ ಏನು ತಲೆಯಲ್ಲಿ ಬರಲ್ಲ. ಆದ್ಮೇಲೆ ಮತ್ತೆ ನೆನಪಾಗೋದು, ಅಯ್ಯೋ ಹೇಳಬಾರ್ದಿತ್ತಲ್ಲ, ತಪ್ಪಾಯ್ತಾರೆ. ಪ್ರಿಯರ, ಇದೇ ತರ ಈ ತರ ವಿಚಾರಗಳಿದೆಯಲ್ಲ, ಇದನ್ನೆಲ್ಲ ನಮ್ಮ ಇನ್ನೇ ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ದಾರಿ ಇರೋದು, ನಮ್ಮ ಮುಂದೆ ಇರೋದು ದೇವರ ಆತ್ಮನ ಕೊಡುವಂತ ದೇವರ ವಾಕ್ಯ. ಇಲ್ಲಿ ನೋಡೋಣ, ಇದೇ ರೀತಿಯಲ್ಲಿ ದೇವರ ವಾಕ್ಯದ ಕೊರತೆ ಎಲ್ಲಿ ಆಗುತ್ತೋ ಅಲ್ಲಿ ಈ ವಿಷಯಗಳು ಜಾಸ್ತಿ ಆಗುತ್ತೆ. ಎಷ್ಟೋ ಜನ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ದೇವರ ವಾಕ್ಯ ತುಂಬಾ ಚೆನ್ನಾಗಿ ಕೇಳ್ತಿದ್ದಾರೆ. ಕೆಲವೊಂದು ಲೇಡೀಸ್ ಮಾತಾಡ್ತಾ ಇರೋದು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೇನೆ, ಎಷ್ಟು ಚೆನ್ನಾಗಿ ಮಾತಾಡಿದ್ದೇನೆ. ಬಟ್ ಅವರದ್ದು ವಿಷಯಕ್ಕೆ ಏನಾದ್ರೂ ತಂಡಕ್ಕೆ ಬಂದ್ರೆ ಮಾತ್ರ ನಾನಂತೂ ಸುಮ್ಮನೆ ಇರಲ್ಲ. ಎಷ್ಟೋ ಸರಿ ಅವಾಗ ನಾನು ಅವ್ರನ್ನು ನೋಡಲ್ಲ, ಇವ್ರನ್ನು ನೋಡಲ್ಲ, ಯಾರನ್ನು ನೋಡಲ್ಲ, ಯಾರ ಅಡ್ಡ ಬಂದಿರೋನು. ಪ್ರೇರ, ಎಲ್ಲಿಂದ ಈ ಮಾತು ಬರ್ತಾ ಇರೋದು ಹೇಳಿ? ಹೃದಯದಿಂದ ಈ ಮಾತು ಬರ್ತಾ ಇರೋದು. ಈ ಹೃದಯದಲ್ಲಿ ಪವಿತ್ರಾತ್ಮನ ಕೊಟ್ಟಿರಂತ ದೇವರ ವಾಕ್ಯ, ಪವಿತ್ರಾತ್ಮನ ದೇವರಾತ್ಮ ಪ್ರೇರಿತವಾಗಿ ಜೀವಿಸುವಂತ ವ್ಯಕ್ತಿಗಳಲ್ಲಿ ಬರುತ್ತೆ ಇದು. ಬಟ್ ಜಸ್ಟ್ ಸೆಕೆಂಡ್ ಅಲ್ಲಿ, ವಿತಿನ್ ಸೆಕೆಂಡ್ ಅಲ್ಲಿ ಇಲ್ಲ, ನಾನು ಮಾತಾಡಂಗಿಲ್ಲ, ಮಾತಾಡಬಾರದು, ಇದು ನನ್ನ ದೇವರಿಗೆ ಇಷ್ಟ ಆಗಲ್ಲ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ ಹೇಳಿ? ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. ಅದು ಹೇಳ್ತಾ ಇದ್ರೆ ಇದು ಮುಂದೆ ಹೋಗಲ್ಲ. ನಮ್ಮ ಹಿಂದಿನ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಪ್ರಿಯರೇ, ನಾವು ಆಕ್ಚುಲಿ ಕತ್ತಲೆಯಲ್ಲಿ ಹಳೆ ಲೆಕ್ಕದಲ್ಲಿ ಹೇಳ್ತಾರದು. ಹಳೆ ಅಂದ್ರೆ ಪಾಪಾಂಧಕಾರದಲ್ಲಿ ಮುಳುಗಿರೋದು. ಆದ್ರೆ ರಕ್ಷಣೆ ಒಂದು ದೀಕ್ಷಾಸ್ನಾನವನ್ನು ತಗೊಂಡಿರೋ ನಮ್ಮ ಅವಸ್ಥೆ ಇವತ್ತೇನು?
ಈ ತರ ಮನಸ್ಸಲ್ಲಿ, ಚಿಂತೆಗಳಲ್ಲಿ, ಆಲೋಚನೆಗಳಲ್ಲಿ ಬರುವಂತ ಕೆಲವೊಂದು ವಿಚಾರಗಳು ನಮ್ಮ ಬಾಯಿಂದ ಹೊರಗಡೆ ಬರುವಾಗ ಮತ್ತೆ ನಾವು ಕತ್ಲೆಗೆ ವಾಪಸ್ ಹೋಗಂತ ಲೆಕ್ಕ ಆಗತ್ತೆ. ಇಲ್ಲಿ ನೋಡಿ, ನೀವು ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಾವು ಏನ್ ಅವಸ್ಥೆ ಇತ್ತು, ರಕ್ಷಣೆ ಹೊಂದಿರಿ ವಿಶ್ವಾಸನ ತಗೊಂಡಾದ್ಮೇಲೆ ನಾವು ಎಲ್ಲಿಗೆ ಬಂದಿದ್ವಿ? ಕ್ರಿಸ್ತನಲ್ಲಿ ಬೆಳಕಾಗಿದ್ದು, ಅಂದ್ರೆ ಆ ಕ್ರಿಸ್ತನಲ್ಲಿರುವಂತ ಆ ಪ್ರಭಾವವನ್ನು, ಪ್ರಕಾಶವನ್ನು, ಕಾರ್ಯಗಳನ್ನು, ಕ್ರಿಯೆಗಳನ್ನು ಬೇರೆಯವರು ನಮ್ಮಲ್ಲಿ ಕಾಣಿಸ್ಕೊಳ್ಬೇಕು. 9ನೇ ವಾಕ್ಯ. ಬೆಳಕಿನಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಬೆಳಕಿನವರಂದೇ. ಈಗ ಪ್ರಿಯರೇ, ನಮ್ಮ ತಲೆಯಲ್ಲಿ ಒಂದು ವಿಷಯ ಬರ್ಬೇಕು. ನಾವು ಈಗ ಕಲಿತಾ ಇರೋದು, ಈ ರಾತ್ರಿಯಲ್ಲಿ ಹಿಂಗೆ ಕೂತ್ಕೊಳ್ತಾ ಇರೋದು ಏನಾದ್ರೂ ಒಂದು ಪ್ರಯೋಜನ ಬರ್ಬೇಕು ಅಂತ ಹೇಳಿದ್ರೆ ನಾವ್ ಏನಾಗ್ಬೇಕು ಹೇಳಿ, ಎಲ್ಲಾದ್ರೂ ಒಂದು ಚೂರು ಕತ್ಲೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿದ್ರೆ, ನಮ್ಮ ಮನೆಯಲ್ಲಿ ಎಲ್ಲ ಕಸ ಎಲ್ಲಾದ್ರೂ ಒಂದು ಸಣ್ಣ ಮೂಲೆಯಲ್ಲಿದ್ರು, ಅದು ಬೇಡ ನಾಳೆ ನಾಡಿದ್ದು ಈ ರೀತಿಯಲ್ಲಿ ಲೆಕ್ಕಕ್ಕೆ ಹೋಗಲ್ಲ. ಕಸ ನೋಡಿದ ಕೂಡಲೇ ಏನಾಡಿದೆ, ಅದಷ್ಟೇ ಇರೋದಲ್ವಾ, ತೆಗೆದು ಕ್ಲೀನ್ ಮಾಡೋಣ ಅನ್ಸುತ್ತೆ. ಇದೇ ನಮ್ಮ ಜೀವನದಲ್ಲಿನೂ ಕ್ರೈಸ್ತರ ಜೀವನದಲ್ಲಿನೂ ನಡಿಬೇಕಾಗಿರೋ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಬಾಕಿ ಎಷ್ಟೋ ಜನಾಂಗ ಮಾಡೋ ತಪ್ಪುಗಳನ್ನು ನಾವು ಯಾರು ಮಾಡಲ್ಲ. ಆದ್ರೆ ಈ ಮನಸ್ಸಲ್ಲಿ ಸಣ್ಣ ಪುಟ್ಟ ಕಸಗಳಿರುತ್ತಲ್ಲ, ಅದು ಸಮೇತ ಕ್ಲೀನ್ ಮಾಡಿದ್ರೆ ಮುಗೀತು, ಬೇರೆ ಏನು ವಿಷಯ ಇಲ್ಲ. ಬಟ್ ನಮಗೆ ಎಲ್ಲಿ ಆಗ್ತಾ ಇದೆ ಅಂತ ಹೇಳಿ ಅದೇ ಕೆಲಸ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ಬೆಳಕಿನವರಂತೆ ಎಂದು ಹೇಳುವಾಗ ಯಾವುದು ಮುಚ್ಚು ಮರ ಇಲ್ಲದಲ್ಲ, ಎಲ್ಲದನ್ನು ಚೆನ್ನಾಗಿ ಟು ಬಿ ಟ್ರಾನ್ಸ್ಪರೆಂಟ್ ಆಗಿ ದೇವರ ಮುಂದೆಯೂ, ಸಭಾ ಮುಂದೆಯೂ, ಕುಟುಂಬ ಜನಾಂಗಗಳ ಮುಂದೆಯೂ ಟ್ರಾನ್ಸ್ಪರೆಂಟ್ ಆಗಿ ಯಾರು ಬದುಕ್ತಾರೋ ಅವನು ಬೆಳಕಿನವನು. ಅವನು ಯಾವುದು ಮುಚ್ಕೊಳ್ಳಲ್ಲ, ಯಾವ ತಪ್ಪಿಗೇನು ಹಿಂದೆನೂ ಹೋಗಲ್ಲ. ಇಲ್ಲಿ ನೋಡಿ, ನಡೆದುಕೊಳ್ಳಿರಿ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ. 3 ವಿಷಯಲ್ಲಿ ಹೇಳ್ತಾರೆ. ಉಪಕಾರ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಸಹಾಯ ಮಾಡುವಂತ ವಿಷಯದಲ್ಲಿ ಏನ್ ಕಾಣಿಸುತ್ತೆ, ಇವನ್ ಬೆಳಕಿನವನ ಕತ್ಲೆಯವನ ಅಂತ. ಕತ್ಲೆಯವನಾದ್ರೆ ಮನಸ್ಸಲ್ಲಿ ಇನ್ನೊಂದು ಯೋಜನೆ ಮಾಡ್ತಾನೆ, ಹೆಂಗಾದ್ರೂ ಇವನ್ನ ದೂರ ಮಾಡಬೇಕು, ಹೆಂಗಾದ್ರೂ ದೂರ ತಳ್ಳಬೇಕು ಅಂತ ವಿಷಯ ಬರುತ್ತೆ. ಬೆಳಕಿನವನಾದ್ರೆ ಅವನ ಮೊಗದಲ್ಲಿ ಏನ್ ಸಂತೋಷ ಬರುತ್ತೋ ಅದೇ ಸಂತೋಷ ಹೃದಯದಲ್ಲಿನೂ ಇರುತ್ತೆ. ಉಪಕಾರದಲ್ಲಿನೂ ನೀತಿವಂತನಾಗಲೇ ಹೇಳಿದೆ, ದೇವರ ಆಜ್ಞೆಯ ನಿಯಮಗಳ ಅನುಸರಿಸಿ ನಡೆಯುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀತಿವಂತನಾಗಿಯೂ ಸತ್ಯದಲ್ಲಿ ಕಾಣಿಸಿಕೊಳ್ಳುತ್ತೆ. 10ನೇ ವಾಕ್ಯ ನೋಡಿ, ಕರ್ತನಿಗೆ ಮೆಚ್ಚಿಗೆಯಾದದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಪ್ರಿಯರೇ, ನಾವು ಏನಕ್ಕೆ ದೇವರ ವಾಕ್ಯ ಕಲಿತಾ ಇರೋದು ಹೇಳಿ? ಈ ಕಾರ್ಯಕ್ಕೋಸ್ಕರ. ಎಷ್ಟೋ ದೇವರ ವಾಕ್ಯ ಎಷ್ಟೋ ವರ್ಷದಿಂದ ನಾವು ಕಲಿತಾ ಇದ್ರು, ಆದ್ರೂ ಇವಾಗಲೂ ನನಗೆ ಎಷ್ಟೋ ವರ್ಷದಿಂದ ಕಲಿತ, ನನಗೆಲ್ಲ ಗೊತ್ತು ಅಂತ ಹೇಳಿ ಯಾರಾದ್ರೂ ಹಿಂದೆ ಹೋಗಿಲ್ಲ. ಇಲ್ಲಿರೋ ಎಲ್ಲವ್ರನ್ನ ಆಲ್ಮೋಸ್ಟ್ ನನ್ನ ಪ್ರಕಾರ ಅಂತ ಹೇಳಿದ್ರೆ ನನಗಿಂತ ತುಂಬಾ ಚೆನ್ನಾಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ಎಷ್ಟೋ ವರ್ಷ ಹಿಂದೆ ರಚನೆಯಲ್ಲಿ ಬಂದಿರೋರು. ಇಲ್ಲಿ ನೋಡಿ, ಆ ಕರ್ತನಿಗೆ ಮೆಚ್ಚಿಗೆಯಾದದ್ದು ಏನೆಂಬುದೊಂದು ನಾವು ಎಷ್ಟು ಪರಿಶೋಧಿಸಿ ಎಷ್ಟು ಇದು ಮಾಡಿಕೊಂಡಿದ್ದನ್ನು ಕೂಡ ನಮ್ಮ ಜೀವನದಲ್ಲಿ ಕಂಪ್ಲೀಟ್ ಆಗಿ ಅದು ಅಳವಡಿಸ್ಲಿಕ್ಕೆ ಆಗಲ್ಲ. ಅದು ಅಳವಡಿಸುವಂತ ಒಂದು ಸಂದರ್ಭ ಬರುತ್ತೆ. ಅಲ್ಲಿ ತಂಗಿ ಏನಾಗಬೇಕು ಅಂತ ಹೇಳಿದ್ರೆ, ಈ ದೇವರ ವಾಕ್ಯದಲ್ಲಿ ನಾವು ಅಭ್ಯಾಸ ಮಾಡಿಕೊಂಡು ನನ್ನ ದೇವರಿಗೆ ಯಾವ್ದು ಇಷ್ಟ ಇಲ್ಲ, ಇದಷ್ಟೇ ನಮ್ಮ ಕೆಲಸ, ಇಷ್ಟೇನೆ. ನನ್ನ ದೇವರಿಗೆ ಯಾವ್ದು ಇಷ್ಟ ಆಗುತ್ತೆ, ನನ್ನ ದೇವರಿಗೆ ಯಾವ್ದು ಇಷ್ಟ ಆಗಲ್ಲ. ನಮ್ಮ ಇಷ್ಟಗಳೆಲ್ಲ ಬಿಟ್ಟಾಕಿ, ನಮ್ಮ ಇಷ್ಟಗಳು ಬೇಡವೇ ಬೇಡ. ಇಲ್ಲಿ ಆ ನಮ್ಮ ಇಷ್ಟಗಳು ಏನಿದೆ ಅಂತ ತಿಳಿದು ಕೊಡುವಂತ ದೇವರ ಮೇಲೆ ಇದ್ದಾರೆ. ನಮಗೆ ಕೊಡುವಂತ, ನಮ್ದು ಒಳಗಡೆ ನಾವು ಬೇಡ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಏನ್ ಅಗತ್ಯ ಇದೆ ಅಂತ ತಿಳ್ಕೊಂಡಿರುವ ದೇವರಿದ್ದಾರೆ. ಸೊ ಅದಲ್ಲೇ ನಮಗೆ ಬೇಕಾಗಿರೋದು ದೇವರಿಗೆ ಏನು ಇಷ್ಟವಾಗಿದೆ, ದೇವರಿಗೆ ಏನು ಇಷ್ಟ ಇಲ್ಲ, ಇದೆರಡು ತಿಳಿದು ದೇವರಿಗೆ ಇಷ್ಟ ಇರೋದು ಮಾತ್ರ ಮಾಡುವಂತ, ಅವಾಗ ಆ ಬೆಳಕು ಹೊರಬರೋದು. ಇಲ್ಲಿ ನೋಡಿ, ಕರ್ತನಿಗೆ ಮೆಚ್ಚುಗೆ ಆಗಿರೋದ್ರಿಂದ ಇದು ಎಲ್ಲಿಂದ ಸಿಗುತ್ತೆ ಹೇಳಿ? ಕರ್ತನಿಗೆ ಮೆಚ್ಚುಗೆ ಆಗಿರೋದೇ ಈ ದೇವರ ವಾಕ್ಯದಿಂದ. ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ, ನೀವು ಕಂಟಿನ್ಯೂಸ್ ಆಗಿ ಒಂದು ಪರ್ಟಿಕ್ಯುಲರ್ ಟೈಮ್ ಇಟ್ಕೊಂಡಿಲ್ಲ, ಪರ್ಟಿಕ್ಯುಲರ್ ಯಾವ್ದೊಂದು ಫ್ರೀ ಸಿಕ್ಕೋ ಟೈಮಲ್ಲಿನೇ ಒಂದು 10 ದಿವಸ ಹಿಂಗೆ ಈ ಬೈಬಲ್ ಓದ್ತಾರೆ. ಈ ಬೆಳಿಗ್ಗೆ ಎದ್ದಿದ್ಕೊಳ್ಳೆ ಕೆಲವೊಂದು ಮನೆಗಳಲ್ಲಿ ಕೆಲಸ ಇದೆ, ಬೆಳಿಗ್ಗೆ ಎದ್ದಿದ್ಕೊಳ್ಳೆ ಬೈಬಲ್ ಓದಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸೀದಾ ಎದ್ದುಬಿಟ್ಟು ಕಣ್ಣೆಲ್ಲ ಉಜ್ಜಿ ಒಂದು ತೀರ್ಮಾನ, ಅರ್ಧ ಕಾಣಿಸುತ್ತೋ ಅರ್ಧ ಕಾಣಿಸೋ ಗೊತ್ತಿಲ್ಲ, ಹೆಂಗೋ ಕೂತ್ಕೊಂಡು ನಾವು ಒಂದು ಅಧ್ಯಾಯ ಓದ್ತೀವಿ. ಆ ಓದುವಾಗಲೇ ತಲೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸಹೋದರಿಯರಿಗೆ ಏನ್ ಇರುತ್ತೆ ಅಂದ್ರೆ, ನೀವು ಏನ್ ಅಡಿಗೆ ಮಾಡೋದು, ಏನ್ ಮಾಡ್ಕೊಳ್ಳೋದು, ಬ್ರೇಕ್ಫಾಸ್ಟ್ ಎಂತ ಮಾಡೋದು, ಇದೆಲ್ಲ ಓಡ್ಲಿಕ್ಕೆ ಶುರು ಮಾಡ್ತಲ್ಲ. ಅಯ್ಯೋ ಇದು ಗಂಡಸರದಿದೆ. ಈ ಗಂಡಸರದು ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತೇನ್ ಕೆಲಸ ಮಾಡ್ಬೇಕು, ಹಿಂಗೆ ಹೋಗ್ಬೇಕು, ಒಟ್ರಾಸಿ ಏನಾಗುತ್ತೆ ಅಂತ ಹೇಳಿದ್ರೆ ಇದಂಗಾದ್ರೂ ಒಂದು ಓದಿ ಮುಗಿಸ್ಬೇಕು. ಪ್ರಿಯರೇ, ಈ ರೀತಿ ಓದೋದಂತಲ್ಲ, ಅದು ನಿಮ್ಮ ಪ್ರಾರ್ಥನಾ ಸಮಯ ಆಗಲಿ, ಬೆಳಿಗ್ಗೆ ನಿಮ್ಗೆ. ಬಟ್ ನಾವು ಯಾವಲಾದ್ರೂ ಒಂದ್ಸಲ ಫ್ರೀ ಆಗಿರುವಾಗ ಬೇರೆ ಯಾವುದನ್ನು ತಲೆಗೆ ಹಾಕೋದಲ್ಲೇ ದೇವರ ವಿಷಯ ಮಾತ್ರ ತಲೆಯಲ್ಲಿ ಯೋಜನೆ ಮಾಡ್ಕೊಂಡು, ದೇವ್ರೆ ನಿನ್ನೆ ಈ ದೇವರು ಹಾಕಿದ ನನಗೆ, ಸುಮ್ಮನೆ ಮನಸ್ಸಲ್ಲೇ ಅನ್ಕೊಂಡ್ರೆ ಸಾಕು, ಓದಿ ಎಷ್ಟು ಸಮಾಧಾನ ಸಂತೋಷವನ್ನು, ನಿಮ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ಸಿಗುತ್ತೆ ಅಂತ ನೋಡಿದೀವಿ. 10 ದಿವಸ ಓದಿ ನೋಡಿ. ಇಲ್ಲಿ ನೋಡಿ,
ಅದೇ ರೀತಿಯಲ್ಲಿ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ಯೋಹಾನನು ಯೇಸು 8. ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ನೋಡಿ ಎಷ್ಟು ಚೆನ್ನಾಗಿ ಥ್ಯಾಂಕ್ ಯು. ಇಲ್ಲಿ ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನೇ ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ. ಪ್ರಿಯರೇ, ಹೆಸರುವಲ್ಲಿ, ಸಭಾ ವಿಷಯದಲ್ಲಿ, ಎಲ್ಲದಲ್ಲಿನೂ ನಾವು ಆಕ್ಚುಲಿ ಕ್ರೈಸ್ತರು ಅಲ್ವಾ? ಕ್ರಿಸ್ತ ಯೇಸುವಿನನ್ನೇ ಹಿಂಬಾಲಿಸುವಂತ ವ್ಯಕ್ತಿ. ಆದರೆ ಇಲ್ಲಿ ನೋಡಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನೇ ಅನುಸರಿಸುವವನು. ಪ್ರಪಂಚಕ್ಕೆ ಎಲ್ಲರಿಗೇನು ಗೊತ್ತು, ನಮ್ಮ ಮನೆಯಲ್ಲಿ ಎಲ್ಲರಿಗೇನು ಗೊತ್ತು, ನಾವು ಕ್ರಿಶ್ಚಿಯನ್ಸ್. ಸಭೆಯಲ್ಲಿನೂ ಗೊತ್ತು, ನಾವು ಕ್ರಿಶ್ಚಿಯನ್ಸ್, ರೈಟ್? ಆದರೆ ನಮ್ಮ ಹೃದಯದಲ್ಲಿರೋದು, ಆಲೋಚನೆಗಳಲ್ಲಿ ನಿಜವಾಗಲೂ ಕರ್ತನಾದ ಯೇಸು ಕ್ರಿಸ್ತನನ್ನೇ ಅನುಸರಿಸಿ ಯೋಜನೆ ಮಾಡುವವರ ನಾವು? ಇವತ್ತು ನನಗೇನು ನಿಮಗೇನು ಇರೋದು ನನ್ನ ಪ್ರಶ್ನೆ ಇದು. ನಮ್ಮ ಹೃದಯದಲ್ಲಿ, ಬಾಕಿ ಇರೋದೆಲ್ಲ ತೋರಿಸದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ, ಆದ್ರೆ ನಮ್ಮ ಹೃದಯ ಆಲೋಚನೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂತ ವ್ಯಕ್ತಿಗಳ ಇಲ್ಲ. ಅಲ್ಲಿ ಇಲ್ಲಿ ಕಸ ತುಂಬಿದೆ, ಕತ್ಲೆ ತುಂಬಿದೆ. ಇಲ್ಲಿ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತೆ 9ನೇ ವಾಕ್ಯ. ಎರಡನೇ ಅಧ್ಯಾಯ 8, 9. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ. ಥ್ಯಾಂಕ್ ಯು ಸೊ ಮಚ್. ಪ್ರಿಯರೇ, ಇಲ್ಲಿ ಒಂದು ವಿಷಯ ಸಿಂಪಲ್ ಆಗಿದೆ, ಎಲ್ಲ ಅದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ, ಸಿಂಪಲ್ ಆಗಿ ಹೇಳುವಂತ ಒಂದು ವಿಷಯ. ಇದೆಲ್ಲವರ ಹೃದಯದಲ್ಲಿ ಅವ್ರನ್ನೇ ಪಾಪಾಂತಕಾರಕ್ಕೆ ಏನಂದೇಳಿ ಅಪರಾಧಿಗಳಂದು ಎಣಿಸಲಿಕ್ಕೆ ಕಾರಣವಾಗಿರೋದು ಇನ್ನೊಂದು ಕಾರಣ ಏನಿಗೆ ಗೊತ್ತಾ? ಎಲ್ಲಿ ಹೋಗ್ಲಿ ಈ ಪಕ್ಷಪಾತ ಅಂತ ಇರೋದು ವಿಷಯ ನಾವು ಯಾರಿಗೇನು ತೋರ್ಸಲ್ಲ, ಯಾರಿಗೇನು ತೋರ್ಸಲ್ಲ. ಎಲ್ಲರೂ ನನ್ನ ಮಕ್ಕಳು, ಎಲ್ಲರೂ ನನ್ನ ಸಹೋದರಿ, ಓ ಏನ್ ಪ್ರೀತಿ, ಸಮಾಧಾನ, ಸಂತೋಷ. ಮನಸ್ಸೊಳಗೆ ಇದೇ ಸಹೋದರನ ಬಂದೊಂದು ಸಹಾಯ ಹೇಳಿದ್ರೆ ಅವಾಗ ಗೊತ್ತಾಗುತ್ತೆ ಏನ್ ವಿಷಯ ಅಂತ. ಇಲ್ಲಾಂದ್ರೆ ಸ್ವಂತ ಮಕ್ಕಳನ್ನ ನೋಡುವಂತ ರೀತಿಯಲ್ಲಿ ಸಭೆಯಲ್ಲಿ ಇರೋದು ಇನ್ನೊಬ್ಬ ಸಹೋದರನ ಮಕ್ಕಳನ್ನ ನಮಗೆ ನೋಡ್ಲಿಕ್ಕೆ ಆಗ್ತಾ ಇದೆಯಾ? ನಮ್ಮ ಮಗುಗೆ ಏನಾದ್ರು ಒಂದು ಕೊಡ್ಲಿಕ್ಕೆ ನಾವು ಇಚ್ಛಿಸಿದ್ವಿ, ಇಲ್ಲದೊಂದು ಮಗು ನಮ್ಮ ಹತ್ರ ಏನಾದ್ರು ಹೇಳುವಾಗ, ಇಲ್ಲ ಮಗು ಏನಾದ್ರು ಒಂದು ಆಸೆ ಹೇಳುವಾಗ ಅದನ್ನ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡುತ್ತೆ, ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಇರೋ ಇನ್ನೊಬ್ಬರದ್ದು ಸಹೋದರಿ ಮಗು ಬಂದ್ಬಿಟ್ಟು ನಮಗೆ ಇದೇ ರೀತಿಯಲ್ಲಿ ಒಂದು ಹೆಲ್ಪ್, ಇಲ್ಲಾದ್ರೆ ನನಗೆ ಇದೊಂದು ಕೊಡಿಸ್ತೀರಾ ಅಂತ ಹೇಳಿದ್ರೆ ನಮ್ಮ ಮನೋಭಾವ ಏನಿರುತ್ತೆ ಹೇಳಿ? ಪ್ರಿಯರೇ, ಇಲ್ಲಿನೇ ನಾನು ಹೇಳಿದೆಲ್ಲ, ನಾವು ಬೇರೆ ದೊಡ್ಡ ತಪ್ಪು ಏನು ಕೊಲೆ ಮಾಡೋದು ಇದು ಯಾವುದೂ ಅಲ್ಲ. ನಮ್ಮಲ್ಲಿ ಆಗ್ತಾ ಇರೋದು ಇವತ್ತಿನ ಈ ಶತಮಾನದಲ್ಲಿ, ಈ ಜನರೇಷನ್ನಲ್ಲಿ, ಈ ಸೇವಕರ ಮಧ್ಯದಲ್ಲಿ, ಸಭೆಗಳಲ್ಲಿ ಎಲ್ಲ ಕಡೆ ನಡೀತಾ ಇರೋದು ನಂದು ಅಂತ ಇರೋದು ಒಂದು ಬೌಂಡರಿ ಲೈನ್ ಒಳಗಡೆ ಆಲ್ರೆಡಿ ರೆಡಿ ಮಾಡಿರೋದು. ನಾನು, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಲ್ಲಾದ್ರೆ ನನ್ನ ಸ್ವಂತ, ಇದೆಲ್ಲ ನನ್ನ ಸ್ವಂತ. ಬಾಕಿರೋರಲ್ಲ ಅವ್ರ ಸಹೋದರ ನಮ್ಮ ಸಭೆಯಲ್ಲಿರೋರು, ಆಯ್ತಾ? ಅಷ್ಟೇ, ನಮ್ಮ ಸಭೆಯಲ್ಲಿ ಇರ್ತಾರೆ, ಚರ್ಚಲ್ಲಿ ಬರ್ತಾರೆ. ಈ ಮನೋಭಾವ ನಮ್ಮಿಂದ ಯಾವಾಗ ದೂರ ಹೋಗುತ್ತೋ, ಎಲ್ಲವರನ್ನು ಒಂದೇ ಕಣ್ಣಲ್ಲಿ, ಒಂದೇ ಆತ್ಮಶುದ್ಧಿಯಲ್ಲಿ ನಮಗೆ ನೋಡ್ಲಿಕ್ಕೆ ಆಗುವಾಗ, ಪ್ರಿಯರ, ನಿಜವಾಗಲು ಪವಿತ್ರಾತ್ಮನ ಪ್ರಭಾವ, ಕೃಪೆಯನ್ನು ನಮ್ಮಲ್ಲಿ, ಅದರ ರೀತಿಯಲ್ಲಿ ಅವ್ರು ಕೊಡುವಂತ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಿ ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಏನೇನು ಮಾಡಿದ್ರು ಕೊನೆಗೆ ಎಕ್ಸಾಮ್ ಹೋಗ್ತೀನಲ್ಲ, ಅವಾಗ ಗೊತ್ತಾಗುತ್ತೆ, ಓ ನಾನು ಅದು ಮಾಡಿದ್ರೆ ತಪ್ಪಾಗಿತ್ತು, ಇದು ಮಾಡಿದ್ರೆ ತಪ್ಪಾಯ್ತು ಅಂತ. ಇಲ್ಲಿ ನೋಡಿ, ಅದನ್ನು ಬಿಟ್ಟು ಇಲ್ಲಿ ಯೇಸು ಕ್ರಿಸ್ತನ ಹೇಳಿದೊಂದು ವಿಷಯ ಏನಂದ್ರೆ, ಹೇಳಿ ನೆರೆಯವನ್ನೇ ಪ್ರೀತಿಸಬೇಕು, ನಿನ್ನಂತೆಯೇ ಪ್ರೀತಿಸಬೇಕು ಅಂತ ಹೇಳಿದ್ರು. ನನ್ನ ಅಷ್ಟು ಪ್ರೀತಿ ಮಾಡಲಿಲ್ಲ, ಅದನ್ನು ಅಟ್ಲೀಸ್ಟ್ ಸ್ವಲ್ಪ ವ್ಯತ್ಯಾಸ ಇದಾಕಲ್ಲ. ಒಳಗಡೆ ಅವ್ರ ಮೇಲೆ ಇರೋದು ವಿದ್ವೇಷ, ದೇಹ ಅವ್ರ ಮೇಲೆ ಬರಬಾರ್ದು, ಅವ್ರು ಯಾವತ್ತೂ ಕೆಳಗಿರಬೇಕು. ಆ ಹೊಟ್ಟೆ ಕಿಚ್ಚು, ನಾವು ಎಷ್ಟು ಪ್ರೈಸ್ ಲೋಡ್ ಹೇಳಿದ್ರು, ಎಷ್ಟು ಶೈಕಾನ್ ಕೊಟ್ಟಿದ್ರು ಕೂಡ, ಪ್ರಿಯರೇ, ಈ ಚಿಂದ ಮನಸ್ಸಲ್ಲಿ ಇದ್ರೆ ನಿಜವಾಗಲು ವಿಶ್ವಾಸ ಜೀವನದಲ್ಲಿ ನಮಗೆ ನಮ್ಮ ದೇವರನ್ನೇ ನಮಗೆ ನಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಹೇಳ್ಬೋದು ಹೆಸರಿಗೆ,
ಎಷ್ಟೋ ವಿಶ್ವಾಸಿಗಳಾಗಿ ಹೇಳಿ ಸತ್ತು ಹೋಗಿದ್ದಾರೆ. ನಮ್ಮ ಜೀವನವನ್ನು ನಾವು ಚಿಂತಿಸಬೇಕಾಗಿರೋದು, ಆಲೋಚಿಸಬೇಕಾಗಿರೋದು ಸಮಯ ಸಂದರ್ಭ ಇದು. ಯಾಕಂದ್ರೆ ಕಾಲ ಹತ್ರ ಆಗಿದೆ. ಎಲ್ಲಿ ತಿರುಗಿ ನೋಡಿ ನೀವು, ಅದೇ ಮೆಸೇಜ್ಗಳು ಕಾಣಿಸ್ತು, ಕಾಲ ಹತ್ರ ಆಗಿದೆ, ಯೇಸು ಸ್ವಾಮಿ ಶೀಘ್ರದಲ್ಲಿ ಬರ್ತಾನೆ. ಅಂಥದ್ದಲ್ಲಿ ನಾವು ನೋಡುವಾಗ ನಾವು ಅಪರಾಧಿಗಳಂದ ಎಣಿಸಬೇಕಾ? ಇಲ್ಲ, ಬೆಳಕಲ್ಲಿ ಜೀವಿಸುವಂತ ಕರ್ತನಾದ ಯೇಸು ಕ್ರಿಸ್ತನನ್ನ ಅನುಸರಿಸುವ ವ್ಯಕ್ತಿಗಳಾಗಿ ನಾವು ಇರ್ಬೇಕಂತ. ಇನ್ನೊಂದು ನೋಡೋಣ, ಕೊನೆಯ ವಾಕ್ಯ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಾಕ್ಯ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಥ್ಯಾಂಕ್ ಯು ಸೊ ಮಚ್. ಪ್ರಿಯರೇ, ನಾನು ನಿಮಗೆ ಹೇಳದಂತ ಒಂದೇ ಒಂದು ಮಾತು, ನಾನು ಈಗ ಹೇಳಿದ ಇವತ್ತು ಮಾತಾಡಿರೋದು ವಿಷಯ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಕೆಲವರು ಬರ್ಕೊಂಡಿದ್ದಾರೆ, ಕೆಲವರು ದೇವರ ವಾಕ್ಯವನ್ನು ಓದಿದ್ದಾರೆ. ಅದನ್ನ ಇದು ನೋಡಿ, ಆ ಕಾಲದಲ್ಲಿ ಅಂತ ಹೇಳಿದ್ರೆ ಈ ಸಿಚುವೇಶನ್ ಸಣ್ಣದಾಗಿ ಒಂದು ಹೇಳ್ತೀನಿ. ಈ ಥೆಸಲೋನಿಕ ಸಭೆಯಲ್ಲಿ ಇವರು ಪ್ರಸಂಗ ಮಾಡಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮರಣ, ಕರ್ತನಾದ ಯೇಸು, ಆ ಯೇಸುವಿನ ಎಲ್ಲಾ ರೀತಿಯಲ್ಲಿ ನಾವು ಸಾಕ್ಷಿಗಳಾದೀವಿ, ನೀವು ಬರಬೇಕು ಅಂತ ಅನ್ಕೊಂಡಿರೋದಂತ ಕ್ರಿಸ್ತು ಇವನೇ ಅಂತ ಹೇಳಿದಕ್ಕೋಸ್ಕರ ಅಲ್ಲಿ ಜಗಳ ಆಗಿ ಗಲಾಟೆ ಆಗಿ ಇವನ್ನೇನೋ ಮಾಡುವಾಗ ಅಲ್ಲಿಂದ ಹೊರಟು ಬಂದು ಏನಾಗುತ್ತೆ, ಬೇರೆ ಒಂದು ಊರಿಗೆ ಬರುವಾಗ, ಯಾವುದು ಬೆರೋಯ ಅಂತ ಊರಿನ ಆ ಸಭೆ ಹತ್ರ ಬರುವಾಗ, ಆ ಸಭೆಯಲ್ಲಿ ಸೇರುವಾಗ ಇಲ್ಲಿ ಮಾತಾಡುವಂತ ಸಂಗತಿ ಏನಂತ ಹೇಳಿದ್ರೆ, ಆ ಸಭೆಯವರು ಥೆಸಲೋನಿಕ ಅವರಿಗಿಂತ ಸದ್ಗುಣವುಳ್ಳವರಾಗಿತ್ತು. ಪ್ರಿಯರೇ, ಇದು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಸೇರಿ ಬಂದಿರೋರು ಎಲ್ಲವರು ಸದ್ಗುಣವಿರೋರೆ. ಯಾರಿಂದ? ಬೇರೆ ಯಾವ ಸಭೆಗಿಂತನೂ ಸದ್ಗುಣವಾಗಿರುವಂತ ಸಹೋದರಗಳು ಇವತ್ತು ಈ ಮೀಟಿಂಗ್ ಅಲ್ಲಿ ಸೇರಿ ಬಂದಿರೋದು. ಅಲ್ಲಿ ನೋಡಿ, ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ, ಇವತ್ತು ನಾನು ಹೇಳಿದ ದೇವರ ವಾಕ್ಯವೆಲ್ಲ ನೀವು ಅದೇ ಅರ್ಥದಲ್ಲಿ ಸ್ವೀಕರಿಸಿ ಇನ್ನೇನು ಮಾಡಿದೆ ನೋಡಿ, ಬಾಕಿ ಇರೋದೇನೋ ನಾವು ಮಾಡಬೇಕಾದ ಕೆಲಸ. ಇವರು ಹೇಳುವ ಮಾತು, ಇವತ್ತು ನಾನು ಹೇಳಿದ ಈ ವಾಕ್ಯಗಳು ನೋಡಿ ಹೌದು ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳು ಅಂದ್ರೆ ದೇವರ ವಾಕ್ಯವನ್ನು ಶೋಧಿಸುತ್ತಿದ್ದರು. ಪ್ರಿಯರೇ, ಎಷ್ಟು ಜನ, ನಾನು ಯಾರ್ಯಾರು ಏನೊಂದು ಹೇಳಿದ್ರೆ, ಎಷ್ಟು ಜನ ಒಂದು ಮೀಟಿಂಗ್ ಆದ್ಮೇಲೆ, ನನ್ನ ಪ್ರಕಾರ ಅಂತ ಹೇಳಿದ್ರೆ ದೇವರ ಕೃಪೆಯಿಂದ ವಾರಕ್ಕೆ 7 ದಿವಸನೂ ಮೀಟಿಂಗ್ ನಡೀತಾ ಇರೋದು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವಿರೋದು. ಯಾವತ್ತಾದ್ರೂ ಒಂದು ಮೀಟಿಂಗ್ ಮುಗ್ದಾದ್ಮೇಲೆ ಈ ಬ್ರದರ್ ಹಿಂಗ್ ಮಾತಾಡಿದಾರಲ್ಲ, ಆ ಬ್ರದರ್ ಹಿಂಗ್ ಮಾತಾಡಿದಾರಲ್ಲ, ಒಂದ್ಸರಿ ನೋಡೋಣ ದೇವ್ರ ಪುಸ್ತಕ ತಗೊಂಡು ಅದ್ರಿಂದ ಇನ್ನೇನಾದ್ರೂ ಆಧಾರ ವಾಕ್ಯಗಳು ಇಲ್ಲಾದ್ರೂ ಬೇರೆ ಏನಾದ್ರೂ ಸೇರಿನ ತಪ್ಪು ಯಾವತ್ತಾದ್ರೂ ನಾವು ಚೆಕ್ ಮಾಡಿದಿನ? ಅದೊಂದ್ ವೇಳೆ ಹೇಳುವ ವ್ಯಕ್ತಿ ಮೇಲೆ ನಂಬಿಕೆ ಇರ್ಬೋದು, ಬಟ್ ಈ ಪ್ರಿಯರೇ, ಇಲ್ಲಿ ಈ ನಂಬಿಕೆ ಪ್ರಶ್ನೆಗಲ್ಲ. ಈ ವಾಕ್ಯದ ಮುಖಾಂತರ ದೇವರ ವಾಕ್ಯದ ಜೊತೆ ನಿಮಗೆ ಒಂದು ಇಂಟ್ರಾಕ್ಷನ್ ಬರಬೇಕು. ಅದಕ್ಕೆ ಅಲ್ಲಿ ಅವ್ರು ಹೇಳಿದಲ್ಲ, ಪ್ರತಿದಿನವೂ ಶಾಸ್ತ್ರಗಳಲ್ಲಿ ದೇವರ ವಾಕ್ಯವು ಏನ್ ಮಾಡ್ತಾ ಇದ್ರು, ಓದಿ ಅದರಲ್ಲಿ ಏನಿದೆ ಹೆಂಗೆ ಅಂತ ತಿಳ್ಕೊಳ್ತಾರೋ. ನಾವು ಇಷ್ಟೇ ಮಾಡ್ಬೇಕಾದ್ರೆ ಬೇರೆ ಯಾವುದನ್ನು ಬೇಕಾಗಿಲ್ಲ. ಈ ಬೇರೆ ಊರಿನವರ ಆ ಸಭೆಯಲ್ಲಿ ಅವರು ಅಷ್ಟು ಒಳ್ಳೆ ಜನಾಂಗವಾಗಿ ದೇವರು ನಮ್ಮನ್ನು ಒಳ್ಳೆ ಜನಾಂಗವಾಗಿ ಮಾರ್ಪಡಿಸಿ ಎಲ್ಲದನ್ನು ಸರಿ ಕೊಟ್ಟಿದ್ದಾರೆ. ಹಂಗಿರುವಾಗ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕಾಗಿರೋದು. ಯಾರೋ ಇಲ್ಲದ್ರೆ ಎಲ್ಲಿಂದೋ ಏನೋ ನಮಗೆ ಏನೋ ಒಂದು ವಾಕ್ಯ ಸಿಕ್ತು, ಅದರಲ್ಲಿ ಏನು ಆಧಾರವಿದೆ, ಎಲ್ಲಿ ಅದನ್ನು ಎಷ್ಟು ಪ್ರಸಕ್ತಿ ಇದೆ, ಎಷ್ಟು ಸ್ಥಾನವಿದೆ. ಇದು ನಾವಾಗಿ ಒಂದು ಸಣ್ಣ ಮಗು ಸ್ಕೂಲಿಗೆ ಕಳಿಸುವಾಗ ಏನಂತ ಹೇಳ್ತೆ, ಎಲ್ಲಾದ್ರೂ ಒಂದು ಪ್ರಶ್ನೆ ಹೇಳಿದ್ರೆ ಇಡೀ ಟೆಕ್ಸ್ಟ್ ಬುಕ್ ಅಲ್ಲಿ ಹುಡುಕ್ತಿವಿ ಇದಕ್ಕೆ ಉತ್ತರ ಎಲ್ಲಿದೆ ಅಂತ. ಇಲ್ಲಾಂದ್ರೆ ಇನ್ನೇನಾದ್ರೂ ಒಂದು ಅದರ್ ವರ್ಷನ್, ಈಗ ಯಾವ್ದಾದ್ರು ಒಂದು ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಇದು ಸರಿ ಹೋಗಲ್ಲ, ನಿಮಗೆ ಇದು ವಾಸಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುವ ನಾವು ತಕ್ಷಣ ಏನ್ ಮಾಡ್ತೀವಿ, ಅಯ್ಯೋ ನನ್ನ ಜೀವನ ಹೋಯಿತು ಅಂತಲ್ಲ. ದೇವರಿಗೆ ನಮ್ಮ ಆಶ್ರಯ ಇರುತ್ತೆ, ಸಮಾಧಾನ ಸಂತೋಷ ಎಲ್ಲ ಇರುತ್ತೆ, ಆದ್ರೆ ನಾವೇನ್ ಮಾಡ್ತೀವಿ, ಸೆಕೆಂಡ್ ಒಪಿನಿಯನ್ ಒಂದು ಬರುತ್ತೆ. ಪ್ರಿಯರೇ, ಅದೇ ರೀತಿಯಲ್ಲಿ ನಮ್ಮ ವಿಶ್ವಾಸ ಜೀವಿತದಲ್ಲಿ ಫಸ್ಟ್ ಒಪಿನಿಯನು, ಸೆಕೆಂಡ್ ಒಪಿನಿಯನು ಎರಡು ನಾವು ಎಷ್ಟು ಸೇರಿ ಯೋಜನೆ ಮಾಡಿದ್ರು ಅಷ್ಟು ಸೇರಿ ನಮಗೆ ಒಳ್ಳೆ ಒಪಿನಿಯನ್ ಸಿಕ್ಕುವಂಥದ್ದು ದೇವರ ಆತ್ಮನಿಂದ ನಮಗೆ ಸಿಕ್ಕುವಂತ ದೇವರ ವಾಕ್ಯ. ಮುಂದಿನ ದಿವಸಗಳಲ್ಲಿ ಈ ದೇವರ ವಾಕ್ಯವನ್ನು ಎಷ್ಟು ಅಭ್ಯಾಸ ಮಾಡ್ಲಿಕ್ಕೆ ಅಥವಾ ಅಷ್ಟು ಅಭ್ಯಾಸ ಮಾಡಿ ಅಷ್ಟು ಅದ್ಭುತ ಕಾರ್ಯಗಳು ನಿಮ್ಮೆಲ್ಲವರ ಜೀವನದಲ್ಲಿನೂ ಆಗುತ್ತೆ.
ಆದುದರಿಂದ ಪ್ರಿಯರೇ, ಆತ್ಮಾರ್ಥದಿಂದ, ಆತ್ಮ ಹೃದಯದಿಂದ, ಪವಿತ್ರಾತ್ಮನ ಸಹಾಯದಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಪ್ರತಿಯೊಂದು ಸೇರಿನೂ ದೇವರ ವಾಕ್ಯವನ್ನು ನೀವು ಅಭ್ಯಾಸ ಮಾಡಿ, ನಾವು ಹೇಳೋದಲ್ಲ, ನಾವು ಹೇಳ್ಕೊಳ್ಳೋ ವಾಕ್ಯಗಳೆಲ್ಲ ನೀವು ಓದುವಾಗಲ್ಲ ನಿಮ್ಮ ಜೀವನದಲ್ಲಿ ಕೆಲವೊಂದು ಉತ್ತರಗಳು ಅಲ್ಲಿ ಸಿಕ್ಕಿತ್ತೆ. ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಜೀವಿಸುವಾಗ ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.